ಹಲೋ ಸ್ನೇಹಿತರೆ, ನಿಮಗೆಲ್ಲರಿಗೂ ಸ್ಪರ್ಧಾ ಕಾಮನ್ ಬೆಲೆ ಯೂಟ್ಯೂಬ್ ಚಾನಲ್ ಧಾರವಾಡಕ್ಕೆ ಸ್ವಾಗತ. ಸ್ನೇಹಿತರೆ, ನಾವು ಕಳೆದ ಬಾರಿ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡುತ್ತಾ ಹೋಗಿದ್ದೀವಿ. ಇವತ್ತಿನ ಒಂದು ಸೆಷನ್ನಲ್ಲೂ ಸಹ ಈ ಒಂದು ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಕ್ವಶನ್ಗಳನ್ನು ನೋಡ್ತಾ ಹೋಗೋಣ. ಏನಾಗುತ್ತೆಪ್ಪ ಅಂತಂದ್ರೆ, ಮುಂಬರುವಂತ ಪ್ರತಿ ಎಕ್ಸಾಮ್ಗೂ ಸಹ ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂತೆ ಹಲವಾರು ಕ್ವಶನ್ಗಳು ಕೇಳುವ ದೃಷ್ಟಿಯಿಂದ ಇಟ್ಕೊಂಡು ಇವತ್ತಿನ ಒಂದು ಟಾಪಿಕಲ್ಲಿ ಏಪ್ರಿಲಿಂದ ಇಲ್ಲಿವರೆಗೂ ಅಂದರೆ ಇವತ್ತು 22ನೇ ತಾರೀಕಲ್ವಾ, ಇಲ್ಲಿವರೆಗೆ ಮೋಸ್ಟ್ ಇಂಪಾರ್ಟೆಂಟ್ ಆದಂಥ ಕರೆಂಟ್ ಅಫೇರ್ಸ್ನ ತೊಗೊಂಡು ಬಂದಿದ್ದೇನೆ. ಆಸ್ಕರ್ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಮೊನ್ನೆ ನಿಮಗೆಲ್ಲ ಗೊತ್ತಿರುವಂಥದ್ದು ಗ್ಯಾಮಿ ಪ್ರಶಸ್ತಿ ಕೊಟ್ಟಿದ್ದಾರೆ. ಸರಸ್ವತಿ ಸಮ್ಮಾನ ಪ್ರಶಸ್ತಿ ಬಂದಿದೆ. ಪಿಟ್ಜರ್ ಪ್ರಶಸ್ತಿ ಬಂದಿರುವಂಥದ್ದು. ರಾಮ್ ಮನೋಹರ್ ಲೋಹಿಯಾ ಪ್ರಶಸ್ತಿ ಬಂದಿರುವಂಥದ್ದು. ನೆಕ್ಸ್ಟ್ ENI ಪ್ರಶಸ್ತಿ ಬಂದಿರ್ಬೋದು. ಇವುಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಯಾರೆಲ್ಲ ನನ್ನ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಒಂದು ಕಾಮೆಂಟ್ ಮಾಡಿರಿ, ಮತ್ತು ಸಾಧ್ಯ ಆದರೆ ನಿಮ್ಮ ಫ್ರೆಂಡ್ಗೂ ಶೇರ್ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ, ತಡ ಮಾಡೋದು ಇವತ್ತಿನ ಒಂದು ಸೆಷನನ್ನು ಸ್ಟಾರ್ಟ್ ಮಾಡೋಣ. ನೋಡೋಣ ಒಂದೊಂದಾಗಿ. ಆಸ್ಕರ್ ಪ್ರಶಸ್ತಿ ಇದು 2022ರ ಒಂದು ಕರೆಂಟ್ ಅಫೇರ್ಸ್ ಆಗಿರುತ್ತೆ. ನೋಡೋಣ ಒಂದೊಂದಾಗಿ. ಆಸ್ಕರ್ ಪ್ರಶಸ್ತಿ 2022ರ ಆಸ್ಕರ್ ಪ್ರಶಸ್ತಿಯನ್ನು ನಾವು ನೋಡಿದ್ದೀವಿ. ಯಾರು ಕೊಟ್ಟಿದ್ದಾರೆ, ಯಾವ ಒಂದು ಫಿಲ್ಮ್ಗೆ ಅದಕ್ಕೆ ಕೊಡ್ತಾರೆ, ಮತ್ತು ಅತ್ಯುತ್ತಮ ಚಲನಚಿತ್ರ ಯಾರ್ದು, ಅತ್ಯುತ್ತಮ ನಟ ಯಾರು, ಇವೆಲ್ಲ ಗೊತ್ತಿರಬೇಕಾಗತ್ತೆ. ಆಸ್ಕರ್ ಪ್ರಶಸ್ತಿ ನೋಡೋಣ. 2022 ಸಾಲಿನ 94ನೇ ಆಸ್ಕರ್ ಪ್ರಶಸ್ತಿ ಎಷ್ಟನೇದು ಅಂತ ಕೇಳ್ತಾರೆ. ಇದು ಈ ಸದ್ಯ ಪ್ರಸ್ತುತ ಎಷ್ಟನೇತು, 94ನೇ ಆಸ್ಕರ್ ಅವಾರ್ಡ್ ಇದಾಗಿರುತ್ತೆ. ಅತ್ಯುತ್ತಮ ಚಿತ್ರ ಯಾವುದಾಗಿತ್ತಂದ್ರೆ, ಈ ಒಂದು ಪ್ರಶಸ್ತಿ ಯಾಕೆ ಕೊಡ್ತಾರೆ ಅಂದ್ರೆ, ಇಡೀ ಪ್ರಪಂಚದಲ್ಲಿ ಜಾಗತಿಕವಾಗಿ ಏನಂತಾರೆ, ಒಂದು ಫಿಲಿಮು ಅತ್ಯುತ್ತಮವಾಗಿ ಪ್ರದರ್ಶನ ಅಂದ್ರೆ ಅದು ಒಂದು ಕತೆ ಆಗಿರ್ಬೋದು, ಪ್ರತಿಯೊಂದು ಆಗಿರ್ಬೋದು, ಅದ್ರ ಒಂದು ಕ್ವಾಲಿಟಿ ನೋಡಿ ಏನ್ ಮಾಡ್ತಾರೆ ಅಂದ್ರೆ ಪ್ರತಿ ವರ್ಷ ಆಸ್ಕರ್ ಪ್ರಶಸ್ತಿಯನ್ನು ಕೊಡ್ತಾರೆ. ಇದು ಸಿನಿಮಾ ರಂಗದ ನೊಬೆಲ್ ಪ್ರಶಸ್ತಿ ಎಂದೇ ಕರೀತಾರ. ಇದು ಕೂಡ ಚಿತ್ರ. ಈ ವರ್ಷದ ಒಂದು ಅತ್ಯುತ್ತಮ ಚಿತ್ರ ಯಾವುದಂದ್ರೆ ಕೋಡಾ ಚಿತ್ರ ಆಗಿರುತ್ತೆ. ಕೋಡಾ ಚಿತ್ರ ಈ ವರ್ಷದ ಒಂದು ಅತ್ಯುತ್ತಮ ಚಿತ್ರ ಆಗಿರುತ್ತೆ. ನೋಡಿ, ಮಾರ್ಚ್ 27ರಂದು ಅಮೆರಿಕದ ಕ್ಯಾಲಿಫೋರ್ನಿಯಾದ ಲಾಸ್ ಏಂಜಲೀಸ್ ನಲ್ಲಿರುವ ಹಾಲಿವುಡ್ನ ಚಿತ್ರಮಂದಿರದಲ್ಲಿ ಪ್ರದಾನ ಮಾಡಲಾಗಿರುವಂಥದ್ದು ಏನು, ಡಾಲ್ಬೆ ಚಿತ್ರಮಂದಿರ ಅಂತ ಬರ್ತೈತ್ರಿ. ಹಾಲಿವುಡ್ನ ಒಂದು ಯಾವ್ದ್ರಿ, ಡಾಲ್ಬೆ ಚಿತ್ರಮಂದಿರದಲ್ಲಿ ಇದನ್ನೇನಾಯ್ತಂದ್ರೆ ಈ ವರ್ಷದ ಒಂದು ಆಸ್ಕರ್ ಪ್ರಶಸ್ತಿಯನ್ನು ಕೊಡಲಾಯಿತು. 2021ರಿಂದ ಮಾರ್ಚ್ 1ರಿಂದ 2021 ಡಿಸೆಂಬರ್ 31ರವರೆಗೆ ಬಿಡುಗಡೆಯಾದಂಥ ಸಿನಿಮಾಗಳ ವಿವಿಧ ವಿಭಾಗಗಳಲ್ಲಿ ಅತ್ಯುತ್ತಮ ಸಿನಿಮಾಗಳನ್ನು ಆಯ್ಕೆ ಮಾಡಿ 23 ವಿಭಾಗಗಳಲ್ಲಿ ಪ್ರಶಸ್ತಿ ಮಾಡಿರುವಂಥದ್ದು. ಅಂದರೆ ಈ ವರ್ಷದ ಅಂದರೆ ಮಾರ್ಚ್ 1ರಿಂದ ಏನು ಬಿಡುಗಡೆಯಾಗಿ ಇಲ್ಲಿವರೆಗೆ ಡಿಸೆಂಬರ್ 31ರವರೆಗೆ ಏನು ಫಿಲ್ಮ್ಗಳು ರಿಲೀಸ್ ಆದವಲ್ಲ, ಆ ಒಂದು ಅವಧಿ ಒಳಗಿರುವಂಥ ಫಿಲ್ಮ್ಗಳನ್ನು ಎಲ್ಲ ವಿಭಾಗಗಳನ್ನು ನೋಡಿ ಅವುಗಳನ್ನು ಆಯ್ಕೆ ಮಾಡಿ ಒಟ್ಟು 23 ವಿಭಾಗಗಳಲ್ಲಿ ಪ್ರಶಸ್ತಿಯನ್ನು ನೀಡಲಾಯಿತು ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡೋಣ. ಇದರಲ್ಲಿ ಒಂದು ಆಸ್ಕರ್ ಪ್ರಶಸ್ತಿಯಲ್ಲಿ ಅತ್ಯುತ್ತಮ ಪ್ರಶಸ್ತಿ ಯಾವುದೊಂದು ಅಂದ್ರೆ ಚಿತ್ರ ಪ್ರಶಸ್ತಿ ಪಡೆದಂತಹ ಚಿತ್ರ ಯಾವುದಪ್ಪ ಅಂದ್ರೆ ಕೋಡಾ ಅತ್ಯುತ್ತಮ ಒಂದು ಚಿತ್ರ ಪ್ರಶಸ್ತಿಯೊಂದಿಗೆ ಒಟ್ಟು 3 ಪ್ರಶಸ್ತಿಗಳನ್ನು ತನ್ನದಾಗಿಸಿಕೊಂಡಿತ್ತು. ದೂನೆ ಚಿತ್ರ ಅಂತ ಬರೀತಿ. ಇಲ್ಲಿ ನೋಡ್ತಿರುವುದಲ್ಲ ನೀವು, ಒಂದು ಫೋಟೋ ಮೂಲಕ ಕೋಡೋ ಚಿತ್ರವು ಏನಾಗ್ತದೆ ಒಂದು ಅತ್ಯುತ್ತಮ ಪ್ರಶಸ್ತಿಯನ್ನು ಪಡೆದಿರುವಂಥದ್ದು. ನೆಕ್ಸ್ಟ್ ದೂನೆ ಚಿತ್ರ ಅಂತ ಬರ್ತೈತಿ. ಇದು 6 ವಿಭಾಗಗಳಲ್ಲಿ ಪ್ರಶಸ್ತಿಗಳನ್ನು ಪಡೆದು ಅತಿ ಹೆಚ್ಚು ಪ್ರಶಸ್ತಿ ಚಿತ್ರವಾಗಿ ಹೊರಹೊಮ್ಮಿದೆ. ಅಂದ್ರೆ ಅತಿ ಹೆಚ್ಚು ಪ್ರಶಸ್ತಿಗಳನ್ನು ಪಡೆದ ಚಿತ್ರ ಯಾವ್ದಾಗಿರುತ್ತೆ ಅಂದ್ರೆ ದೂನೆ ಆಗಿರುತ್ತೆ. ಅಂದ್ರೆ ಬೇರೆ ಬೇರೆ ವಿಭಾಗಗಳಲ್ಲಿ ಮತ್ತೆ ಯಾವ್ಯಾವ ಅಂದ್ರೆ ಅತ್ಯುತ್ತಮ ಸಿನಿಮಾ ಟೋಫೋಗ್ರಾಫ್ ಆಗಿರ್ಬೋದು, ಅತ್ಯುತ್ತಮ ವಿಜುವಲ್ ಎಫೆಕ್ಟ್ ಆಗಿರ್ಬೋದು, ನೆಕ್ಸ್ಟ್ ಅತ್ಯುತ್ತಮ ನಿರ್ಮಾಣ ವ್ಯವಸ್ಥೆ ಆಗಿರ್ಬೋದು, ವಿನ್ಯಾಸ ಆಗಿರ್ಬೋದು, ಸೌಂಡ್ ಎಫೆಕ್ಟ್ ಆಗಿರ್ಬೋದು, ಇಂಥವುಗಳನ್ನು 6 ವಿಭಾಗಗಳಲ್ಲಿ ಪ್ರಶಸ್ತಿ ಪಡೆದಂತಹ ಚಿತ್ರ ಯಾವ್ದಾಗಿರುತ್ತೆ ಅಂದ್ರೆ ದೂನೆ ಚಿತ್ರ ಆಗಿರುತ್ತೆ. ಹಾಗಾದ್ರೆ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿ ಯಾವ್ದಂದ್ರೆ ಅದು ಕೋಡಾ ಆಗಿದ್ರೆ, ಅತಿ ಹೆಚ್ಚು ವಿಭಾಗಗಳಲ್ಲಿ ಪ್ರಶಸ್ತಿ ಪಡೆದಂತ ಫಿಲ್ಮ್ ಯಾವ್ದಾಗಿರುತ್ತೆ ಅಂದ್ರೆ ದೂನೆ ಫಿಲಿಮು ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ನೋಡೋಣ. ಅತ್ಯುತ್ತಮ ಚಿತ್ರ ಕೋಡಾ ಬಗ್ಗೆ ನೋಡೋಕೆ ನಿರ್ದೇಶಕರು ಯಾರಂದ್ರೆ ಸಿಯಾನ್ ಹೇಡರ್ ಅವರು ಇದರ ಒಂದು ನಿರ್ದೇಶಕರಾಗಿರ್ತಾರೆ. ಈ ಸಿನಿಮಾವು ಕ್ಯೂಡ ನಟರು ಮತ್ತು ಪ್ರಮುಖ ಭೂಮಿಕೆಯಲ್ಲಿರುವ ಒಂದು ಚಿತ್ರವಾಗಿರುತ್ತೆ. ಅಂದ್ರೆ ಕ್ಯೂಡ ಅಂದ್ರೆ ಅವರೆಲ್ಲ ಕ್ಯೂಡರಾಗಿರ್ತಾರೆ, ಆ ನಟನೆಯ ಒಂದು ಪಾತ್ರಧಾರಿ ಇದಾಗಿರುತ್ತೆ ಅಂತ ಹೇಳ್ಬೋದು. ಆಮೇಲೆ ಇದೇ ಫಿಲಿಮ್ ಏನಾಗುತ್ತೆ ಅಂದ್ರೆ ದಿ ಪವರ್ ಹಾಫ್ ಡಾಗ್, ಬೆಲ್ಫಾಸ್ಟ್, ಡ್ಯೂನ್, ಕಿಂಗ್ ರಿಚರ್ಡ್ ಮುಂತಾದ ಸಿನಿಮಾಗಳನ್ನ ಹಿಮ್ಮೆಟ್ಟಿಸುವ ಮೂಲಕ ಈ ಪಿಕ್ಚರ್ ಅಂದ್ರೆ ಯಾವ್ಯಾವ ಇದ್ರ ಮುಂದಿನ ಒಂದು ಸ್ಪರ್ಧೆಯಲ್ಲಿ ಯಾವ್ಯಾವ ಫಿಲಿಮ್ ಅದು ಅಂದ್ರೆ ದಿ ಪವರ್ ಆಫ್ ಡಾಗ್ ಆಗಿರ್ಬೋದು, ಬೆಲ್ಫಾಸ್ಟ್ ಆಗಿರ್ಬೋದು, ಮತ್ತೆ ಡ್ಯೂನ್ ಆಗಿರ್ಬೋದು, ಕಿಂಗ್ ರಿಚರ್ಡ್ ಆಗಿರ್ಬೋದು, ಇವೆಲ್ಲ ಏನಾಯ್ತು ಅಂದ್ರೆ ಸ್ಪರ್ಧೆಯಲ್ಲಿರುವಂಥದ್ದು, ಆಸ್ಕರ್ ಪ್ರಶಸ್ತಿಯಲ್ಲಿ ಸ್ಪರ್ಧೆಯಲ್ಲಿರುವಂಥ ಫಿಲಿಮ್ಗಳಾಗಿರ್ತವೆ. ಇವುಗಳನ್ನು ಹಿಂದಾಕಿ ಅತ್ಯುತ್ತಮ ಪ್ರಶಸ್ತಿಯನ್ನು ಪಡೆದಂಥ ಫಿಲ್ಮ್ ಯಾವ್ದಾಗಿರುತ್ತೆ ಅಂದ್ರೆ ಕೋಡಾ ಚಿತ್ರ ಆಗಿರುತ್ತೆ. ನೆಕ್ಸ್ಟ್ ನೋಡೋಣ. ಇದೇ ಚಿತ್ರಕ್ಕಾಗಿ ಅತ್ಯುತ್ತಮ ಪೋಷಕ ನಟ ಪ್ರಶಸ್ತಿ ಪಡೆದವರು ಯಾರಪ್ಪ ಅಂತಂದ್ರೆ ಟ್ರೋಯ್ ಕೊಟ್ಸೂರು. ಅಂದ್ರೆ 3 ಪ್ರಶಸ್ತಿಗಳನ್ನು ಪಡೆದವಂತ ನಾ ಹೇಳಿದೆ. ಅತ್ಯುತ್ತಮ ಚಿತ್ರ
ಕೂಡ ಆಯಿತು. ಅತ್ಯುತ್ತಮ ಚಿತ್ರಕ್ಕಾಗಿ ಅದು ಪೋಷಕ ನಟನಾಗಿ ಪ್ರಶಸ್ತಿ ಪಡೆದವರು ಯಾರಂತಂದ್ರೆ ಟ್ರೋಯ್ ಕೊಟ್ಸೂರ್ ಅವರು ಪಡೆದಿರುವಂಥದ್ದು. ನೆಕ್ಸ್ಟ್ ಅತ್ಯುತ್ತಮ ಚಿತ್ರಕಥೆ ಪ್ರಶಸ್ತಿ ಯಾರು ಪಡೆದಾರೆ ಅಂದ್ರೆ ಸಿಯಾನ್ ಹೆಡರ್ ಅವರು ಪಡೆದಿರುವಂಥದ್ದು. ಸಿಯಾನ್ ಹೆಡರ್ ಅವರು ಈ ಒಂದು ಪ್ರಶಸ್ತಿಯನ್ನ ಪಡೆದಿರುವಂಥದ್ದು, ಅಂದ್ರೆ ಇವರು ನಿರ್ದೇಶಕರಾಗಿರ್ತಾರೆ ಈ ಫಿಲಿಮ್ದು. ನೆಕ್ಸ್ಟ್ ನೋಡೋಣ. ಕೋಡಾ ಚಿತ್ರವು 4 ಜನ ಸದಸ್ಯರಿರುವಂತ ಒಂದು ಕುಟುಂಬದ ಕಥೆಯಾಗಿದ್ದು, ಇದರಲ್ಲಿ ಮೂವರಿಗೆ ಶ್ರವಣ ದೋಷವಿರುತ್ತದೆ. ಅಂದ್ರೆ ನಾನು ಹೇಳಿದ್ನಲ್ಲ, ಈ ಒಂದು ಮೂಕರ ಒಂದು ಕಿವಿಡರ ಒಂದು ಇದಾಗಿರುತ್ತೆ, ಶ್ರವಣ ದೋಷ ಇರುತ್ತೆ ಮೂವರಿಗೆ. ಹಾಡುಗಾರ್ತಿಯಾಗಬೇಕೆಂಬ ಹಂಬಲವಿರುವ ಶ್ರವಣ ದೋಷ ಇರುವ ಮಗಳು ತಂದೆಯಾಗಿ ಟ್ರಾಯ್ ಅವರು ಈ ಚಿತ್ರದಲ್ಲಿ ಒಂದು ನಟಿಸಿರ್ತಾರೆ. ಅಂದ್ರೆ ಏನಾಗಿರ್ತದೆ, ಈ ಒಂದು ಫಿಲಿಮ್ನಲ್ಲಿ 4 ಜನ ಸದಸ್ಯರಿರ್ತಾರ, ಆ ಕುಟುಂಬದ ಕಥೆ ಆಗಿರ್ತದೆ. ಮೂವರಿಗೆ ಏನಾಗಿರ್ತಂದ್ರೆ ಶ್ರವಣ ದೋಷ ಇರ್ತೈತಿ, ಹಾಡುಗಾರಿಕೆ ಆಗಬೇಕಂತ ಮಗಳಿಗೆ ಹಂಬಲ ಇರ್ತೈತಿ. ಆ ಒಂದು ಮಂಗಳು ಏನಾಗ್ತಂದ್ರೆ ಈ ಒಂದು ಟ್ರಾಯ್ನ ಒಂದು ಚಿತ್ರದಲ್ಲಿ ಅಂದ್ರೆ ಆ ತಂದೆಯಾಗಿ ಪಾತ್ರ ನಿರ್ವಹಿಸ್ತಿರ್ತಾರೆ ಅವರು ಟ್ರಾಯ್ ಅವರು. ಟ್ರಾಯ್ ಅವರಿಗೆ ನಿಮ್ಗೆ ಗೊತ್ತಿರುವಂಥದ್ದೇ, ನೋಡಿರುವ ಹಿಂದೆ ಇದೇ ಚಿತ್ರಕ್ಕಾಗಿ ಅತ್ಯುತ್ತಮ ಪೋಷಕ ನಟ ಪ್ರಶಸ್ತಿಯನ್ನ ಟ್ರಾಯ್ ಅವರಿಗೆ ಕೊಟ್ಟಿರುವಂಥದ್ದು. ನೋಡೋಣ, ಇದೇ ಚಿತ್ರದಲ್ಲಿ ನಟಿಸಿರುವಂತಹ ಮಾರ್ಲಿ ಮ್ಯಾಂಟ್ಲಿನ್ ಅಂತ ಒಬ್ರು, ಮತ್ತೆ ಮ್ಯಾಂಟ್ಲಿನ್ ಅವರೊಬ್ರು ಸಹ ಇದ್ರ ಸ್ಪರ್ಧೆ ಅಂದ್ರೆ ಈ ಒಂದು ಚಿತ್ರದಲ್ಲಿ ನಟನೆ ಮಾಡ್ತಾರೆ. ಅವರಿಗೆ 1987ರಲ್ಲಿ ಆಸ್ಕರ್ ಪ್ರಶಸ್ತಿ ಪಡೆದಿದ್ದರು. ಅಂದ್ರೆ ಇದು ಗೊತ್ತಿರಬೇಕು, ಯಾಕಂದ್ರೆ ಇವರು ಸಹ ಆಸ್ಕರ್ ಪ್ರಶಸ್ತಿ ಪಡೆದವರು ಸಹ ಆ ಒಂದು ಫಿಲಿಮ್ ಅಲ್ಲಿ ಒಂದು ಆಕ್ಟಿಂಗ್ ಮಾಡಿರ್ತಾರೆ. ಬಟ್ ಈ ವರ್ಷದಲ್ಲಿ ಇವರಿಗೆ ಕೊಟ್ಟಿರೋದಿಲ್ಲ. 1987ರಲ್ಲಿ ಇವರು ಆ ಒಂದು ಪ್ರಶಸ್ತಿಯನ್ನ ಕೊಟ್ಟಿರ್ತಾರೆ. ಯಾರಿಗೆ? ಮಾರ್ಲಿ ಮ್ಯಾಂಟ್ಲಿನ್ ಅವರಿಗೆ. ನೆಕ್ಸ್ಟ್ ನೋಡೋಣ. ಅತಿ ಹೆಚ್ಚು ಪ್ರಶಸ್ತಿ ಪಡೆದಂತ ಫಿಲಿಮ್ ಯಾವ್ದಂದ್ರೆ ಡ್ಯೂನ್ ಅಂತ ಹೇಳಿದೆ ನಾನು. ಡ್ಯೂನ್ ಅಥವಾ ದುನಿಯಾ ಅಂತ ಡ್ಯೂನ್ ಅಂತ ಹೇಳಿದೆ. ಡ್ಯೂನ್ ಅಥವಾ ದುನಿಯಾ ಅಂತಾನು ಐತೆ. ಡ್ಯೂನೆ. ಎಸ್. ನಿರ್ದೇಶಕ ಡೆನಿಸ್ ವಿಲ್ಲೌನ್ ಅಂತ. ಅತಿ ಹೆಚ್ಚು ಪ್ರಶಸ್ತಿ ಪಡೆದಂತ ಪಿಕ್ಚರ್ ಯಾವ್ದ್ರೆ ಡ್ಯೂನ್ ಆಗಿರುತ್ತೆ. ನಿರ್ದೇಶಕ ಡೆನಿಸ್ ವಿಲ್ಲೌನ್ ಅವರಾಗಿರ್ತಾರೆ. ತಾಂತ್ರಿಕ ವಿಭಾಗದಲ್ಲಿ 6 ಪ್ರಶಸ್ತಿಗಳನ್ನು ಇದು ಪಡೆದಿರುವಂತದ್ದು. ನೆನಪಿರಲಿ, ಅತ್ಯುತ್ತಮ ಚಲನ ಪ್ರಶಸ್ತಿ ಕೂಡ ಆಗಿದ್ರೆ ಅತಿ ಹೆಚ್ಚು ಪಡೆದಿರುವಂತ ಫಿಲ್ಮ್ ಡ್ಯೂನ್ ಆಗಿರುತ್ತೆ. ನಿರ್ದೇಶಕ ಡೆನಿಸ್ ವಿಲ್ಲೌನ್ ಆಗಿರ್ತಾರೆ. ಅಮೆರಿಕ ಡ್ಯೂನ್ ಚಿತ್ರಕ್ಕೆ ಅತ್ಯುತ್ತಮ ವಿಜುವಲ್ ಎಫೆಕ್ಟ್ ನೀಡಿದ ಭಾರತೀಯ ಮೂಲದ ಚಿತ್ರೋದ್ಯಮಿ ನಮಿತ್ ಮಲ್ಹೋತ್ರರವರ ಒಡೆತನದ DNEG ಕಂಪನಿಯು ಪ್ರತಿಷ್ಠಿತ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದೆ. ಅಂದ್ರೆ ವಿಜುವಲ್ ಎಫೆಕ್ಟ್ ಮೂಲಕ ನಾವು ಚಿತ್ರವನ್ನು ಮಾಡಬಹುದು ಅಂತ ತೋರಿಸಿಕೊಟ್ಟವ್ರು ಯಾರಂದ್ರೆ ನಮ್ಮ ಭಾರತದ ಮೂಲದಂತ ನಮಿತ್ ಮಲ್ಹೋತ್ರ ಅವರ ಒಂದು ಒಡೆತನದ DNEG ಅವರ ಕಂಪನಿಗೆ ಈ ಒಂದು ಪ್ರಶಸ್ತಿಯನ್ನು ಬಂದಿರುವಂತದ್ದು ಖುಷಿಯ ಸಂಗತಿ ಅಂತ ನಾವು ಅನ್ಬೋದು. ನೆಕ್ಸ್ಟ್ ನೋಡೋಣ. ಇಲ್ಲಿ ಅತ್ಯುತ್ತಮ ನಟ ಪ್ರಶಸ್ತಿ, ಅತ್ಯುತ್ತಮ ಪೋಷಕ ನಟ ಪ್ರಶಸ್ತಿ, ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ಕೊಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಯಾರ್ಯಾರಿಗೆಲ್ಲ ಕೊಟ್ಟಿದ್ದಾರೆ ನೋಡೋಣ. ಅತ್ಯುತ್ತಮ ನಟ ಪ್ರಶಸ್ತಿ ವಿಲ್ ಸ್ಮಿತ್ ಅವರಿಗೆ ಕೊಟ್ಟಿರುವಂತದ್ದು. ಚಿತ್ರ ಕಿಂಗ್ ರಿಚರ್ಡ್. ಫಿಲಿಮ್ಗೆ ಅತ್ಯುತ್ತಮ ನಟ ಪ್ರಶಸ್ತಿ ಯಾರಿಗೆ ಕೊಟ್ಟರು ಅಂದ್ರೆ ವಿಲ್ ಸ್ಮಿತ್. ಅಂದ್ರೆ ಈ ವರ್ಷದ ಆಸ್ಕರ್ ಪ್ರಶಸ್ತಿಯನ್ನು ಪಡೆದಂತ ಅತ್ಯುತ್ತಮ ಚಲನಚಿತ್ರ ನಟ ಯಾರಂದ್ರೆ ವಿಲ್ ಸ್ಮಿತ್. ಈ ಹಿಂದೆ 2 ಬಾರಿ ಅತ್ಯುತ್ತಮ ನಟ ಆಸ್ಕರ್ ಪ್ರಶಸ್ತಿ ರೇಸ್ನಲ್ಲಿದ್ದಂತ ಸ್ಮಿತ್ಗೆ ಈ ವರ್ಷ ಒಂದು ಆಸ್ಕರ್ ಪ್ರಶಸ್ತಿಯನ್ನು ಒಲಿದಿರುವಂತದ್ದು ತುಂಬಾ ಖುಷಿಯ ಸಂಗತಿ ಅಂತ ನಾವು ಅನ್ಬೋದು. ನೆಕ್ಸ್ಟ್ ನೋಡೋಣ. ಅತ್ಯುತ್ತಮ ನಟಿ ಪ್ರಶಸ್ತಿ ಯಾರಿಗೆ ಕೊಟ್ಟರು ಅಂದ್ರೆ ಜೆಸಿಕಾ ಚಾಸ್ಟನ್ ಅವರಿಗೆ. ಈ ಚಿತ್ರ ಯಾವ ಚಿತ್ರ ಅಂದ್ರೆ ದಿ ಐಸ್ ಆಫ್ ಟ್ಯಾಮಿ ಚಾಯೆ ಅಂತ ಫಿಲಿಮ್ಗೆ ಇವರಿಗೊಂದು ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ಕೊಟ್ಟಿರುವಂತದ್ದು. ನೆಕ್ಸ್ಟ್ ನೋಡೋಣ. 94ನೇ ಆಸ್ಕರ್ ಪ್ರಶಸ್ತಿ ಪಡೆದಂತ ಪ್ರಮುಖರು ನೋಡಿದಾಗ ಅತ್ಯುತ್ತಮ ಚಲನಚಿತ್ರ ಕೂಡ ಆಗಿರುತ್ತೆ. ಅತ್ಯುತ್ತಮ ಪೋಷಕ ನಟ ಪ್ರಶಸ್ತಿ ಟ್ರೋಯ್ ಕೊಟ್ಸೂರ್ ಅವರಾಗಿರ್ತಾರೆ. ಟ್ರೋಯ್ ಕೊಟ್ಸೂರ್ ಅವರು ಅತ್ಯುತ್ತಮ ಪೋಷಕ ನಟ ಪ್ರಶಸ್ತಿಯನ್ನು ಪಡೆದಿರುವಂತದ್ದು ಕೋಡಾ ಚಿತ್ರಕ್ಕಾಗಿ. ನೆಕ್ಸ್ಟ್ ಅತ್ಯುತ್ತಮ ಚಿತ್ರಕಥೆ ಪ್ರಶಸ್ತಿ ಯಾರಿಗೆ ಕೊಡ್ತಾರೆ ಅಂದ್ರೆ ಸಿಯಾನ್ ಹೆಡರ್ ಅವರಿಗೆ ಕೊಡುವಂತದ್ದು ಕೋಡಾ ಚಿತ್ರಕ್ಕಾಗಿ. ನೆಕ್ಸ್ಟ್ ಅತ್ಯುತ್ತಮ ಸಂಕಲನ ಚಿತ್ರ ಪ್ರಶಸ್ತಿ ಯಾರಿಗೆ ಕೊಡ್ತಾರೆ ಅಂದ್ರೆ ಜೋ ವಾಕರ್ ಅವರಿಗೆ ಡ್ಯೂನ್ ಫಿಲಿಮ್ಗೆ ಕೊಡುವಂತದ್ದು. ನೆಕ್ಸ್ಟ್ ಅತ್ಯುತ್ತಮ ಸಿನಿಮಾಟೋಗ್ರಫಿ ಮತ್ತೆ ಅತ್ಯುತ್ತಮ ವಿಜುವಲ್ ಎಫೆಕ್ಟ್, ಅತ್ಯುತ್ತಮ ನಿರ್ಮಾಣ ವಿನ್ಯಾಸ, ಅತ್ಯುತ್ತಮ ಸೌಂಡ್ ಎಫೆಕ್ಟ್, ಇವೆಲ್ಲ 6 ವಿಭಾಗಗಳಲ್ಲಿ ಕೊಡುವಂತ ಅತಿ ಹೆಚ್ಚು ಪಡೆದಂತ ಫಿಲಿಮ್ ಯಾವ್ದಾಗಿರುತ್ತೆ ಅಂದ್ರೆ ಡ್ಯೂನ್ ಫಿಲಿಮ್ ಆಗಿರುತ್ತೆ. ನೆಕ್ಸ್ಟ್ ಅತ್ಯುತ್ತಮ ಒರಿಜಿನಲ್ ಸ್ಕೋರ್ ಸಿನಿಮಾ ಯಾವ್ದಂತಾರೆ ಆನ್ಸ್ ರಿಜ್ಜಿಮ್ ಅವರಿಗೆ ಕೊಟ್ಟಿರುವಂತದ್ದು ಡ್ಯೂನ್ ಫಿಲಿಮ್ಗಾಗಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಅತಿ ಹೆಚ್ಚು ವಿಭಾಗಗಳಲ್ಲಿ ನಾಮನಿರ್ದೇಶನಗೊಂಡಂತ ಚಿತ್ರ ಯಾವ್ದಂತ ಕ್ವಶನ್ ಕೇಳ್ತಾನೆ. ಇಲ್ಲಿ ಏನಾಗುತ್ತಂದ್ರೆ ಇದೊಂಥರದು ಅತಿ ಹೆಚ್ಚು ವಿಭಾಗದಲ್ಲಿ ನಾಮನಿರ್ದೇಶನಗೊಂಡಂತ ಚಿತ್ರ ದ ಪವರ್ ಆಫ್ ಡಾಗ್ ಅಂತೆ. 2024ರಲ್ಲಿ ಅಂದ್ರೆ ಒಂದು ಆಸ್ಕರ್ ಪ್ರಶಸ್ತಿ 12 ವಿಭಾಗದಲ್ಲಿ ಇದು ನಾಮನಿರ್ದೇಶನ ಕೊಡುತ್ತೈತಿ ಈ ಫಿಲಿಮ್. ಆದರೆ ಚಿತ್ರ ನಿರ್ದೇಶಕರಾದಂತಹ ಜೇನ್ ಕ್ಯಾಂಪಿಯನ್ ಅವರು 94ನೇ ಆವೃತ್ತಿ ಆಸ್ಕರ್ನ ಅತ್ಯುತ್ತಮ ನಿರ್ದೇಶಕ ವಿಭಾಗದಲ್ಲಿ ಪ್ರಶಸ್ತಿ ಗೆಲ್ಲಲು ಮಾತ್ರ ಸಾಧ್ಯವಾಯಿತು. ಅಂದ್ರೆ ಎಲ್ಲಾ ವಿಭಾಗಗಳಲ್ಲಿ ಇದು ನಾಮನಿರ್ದೇಶನ ಆಗಿರುತ್ತೆ. ಅತಿ ಹೆಚ್ಚು ವಿಭಾಗದಲ್ಲಿ ನಾಮನಿರ್ದೇಶನ ಆದಂತ ಫಿಲಿಮ್ ಯಾವ್ದಂತ ಕೇಳ್ತಾನೆ, ಅವಾಗ ದ ಪವರ್ ಆಫ್ ಡಾಗ್ ಆಗಿರುತ್ತೆ. ಬಟ್ ಇದೇನಾಗುತ್ತೆ ಅಂದ್ರೆ 12 ವಿಭಾಗಗಳಲ್ಲಿ ಈ ಒಂದು ಪ್ರಶಸ್ತಿ ಗೆಲ್ಲೋದಲ್ಲ, ಕೇವಲ ಜೇನ್ ಕ್ಯಾಂಪಿಯನ್ ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ
ಆಸ್ಕರ್ ಪ್ರಶಸ್ತಿಯನ್ನು ಎದರಲ್ಲಿ ಕೇಳ್ತಾರೆ ಅಂದರೆ ಈ ಚಿತ್ರ ನಿರ್ದೇಶಕರಾದಂಥ 94ನೇ ಆವೃತ್ತಿ ಆಸ್ಕರ್ ಪ್ರಶಸ್ತಿಯನ್ನು ಅತ್ಯುತ್ತಮ ನಿರ್ದೇಶಕ ವಿಭಾಗದಲ್ಲಿ ಪ್ರಶಸ್ತಿ ಮಾತ್ರ ಇಲ್ಲಿ ಒಂದು ಪಡಿತಾರೆ, ಉಳಿದ 11 ವಿಭಾಗಗಳಲ್ಲಿ ಪಡೆಯೋದಿಲ್ಲ. ಬದಲಾಗಿ 10 ವಿಭಾಗದಲ್ಲಿ ಡ್ಯೂನ್ ಚಿತ್ರ ಏನಾಗುತ್ತೆ ಅಂದರೆ ನಾಮನಿರ್ದೇಶನಗೊಂಡರೂ ಇದು ಅಂತಿಮವಾಗಿ 6 ವಿಭಾಗಗಳಲ್ಲಿ ಪ್ರಶಸ್ತಿಯನ್ನು ತಂದಾಯಿಸಿಕೊಳ್ಳತೈತೆ. ಒಂದು ವೇಳೆ ಏನಾದರೂ 12 ವಿಭಾಗದಲ್ಲಿ ನಾಮನಿರ್ದೇಶನಗೊಂಡಂಥ ದ ಪವರ್ ಆಫ್ ಡಾಗ್ ಏನಾದರೂ ಫಿಲಿಮ್ 12 ವಿಭಾಗದಲ್ಲಿ ಒಂದು ಪ್ರಶಸ್ತಿಯನ್ನು ಪಡೆದರೆ ಅತಿ ಹೆಚ್ಚು ಪಡೆದಂಥ ಫಿಲಿಮ್ ಅದಾಗ್ತಿತ್ತು. ಬಟ್ ಅದಕ್ಕೆ ಯಾವುದೇ ಪ್ರಶಸ್ತಿ ಬರಲಿಲ್ಲ. ಆದರೆ ಈ ಒಂದು ಡ್ಯೂನ್ ಫಿಲ್ಮ್ಗೆ 6 ವಿಭಾಗದಲ್ಲಿ ಪ್ರಶಸ್ತಿ ಬಂದಿರೋದ್ರಿಂದ ಅತಿ ಹೆಚ್ಚು ಫಿಲಿಮ್ ಅಂದರೆ ಅತಿ ಹೆಚ್ಚು ಒಂದು ಅವಾರ್ಡನ್ನು ತಗೊಂಡಿರುವಂಥ ಫಿಲಿಮ್ ಯಾವುದಂದ್ರೆ ಡ್ಯೂನ್ ಫಿಲಿಮ್ ಆಗಿರುತ್ತೆ. ನೆಕ್ಸ್ಟ್ ನೋಡೋಣ, ನಿರಾಸೆಗೊಂಡ ಭಾರತದ ಒಂದು ರೈಟಿಂಗ್ ವಿತ್ ಫೈರ್ ಚಿತ್ರ ಅಂತ ಕೇಳಿದಾನೆ. ಡಾಕ್ಯುಮೆಂಟರಿ ಚಿತ್ರ ವಿಭಾಗದಲ್ಲಿ ಭಾರತದ ರೈಟಿಂಗ್ ವಿತ್ ಫೈರ್ ಚಿತ್ರವು ನಿರಾಸೆಗೊಂಡಿದೆ. ಅಂದರೆ ಅಂದು ಒಂದು ಸ್ಪರ್ಧೆಗೆ ಹೋಗಿರುತ್ತೆ, ಬಟ್ ಅದು ನಿರಾಸೆಗೊಳ್ತೈತೆ. ದಲಿತ ಮಹಿಳೆಯೊಬ್ಬರ ಒಂದು ಪತ್ರಿಕೆ ನಡೆಸುವಂಥ ಕತೆ ಇದಾಗಿರುತ್ತೆ. ನಿರ್ದೇಶನ ಯಾರು ಮಾಡಿರ್ತಾರೆ ಅಂದರೆ ರೆಂಟು ಥಾಮಸ್ ಹಾಗೂ ಸುಸ್ಮಿತಾ ಘೋಷ್ ಅವರು ಇದರ ಒಂದು ನಿರ್ದೇಶನ ಮಾಡಿರುವಂಥದ್ದು. ನೆಕ್ಸ್ಟ್ 2022 ಆಸ್ಕರ್ ಪ್ರಶಸ್ತಿಗೆ ಭಾರತದಿಂದ ಅಧಿಕೃತ ಪ್ರವೇಶ ಪಡೆದಂಥ ಚಿತ್ರ ಯಾವುದು ಅಂತ ಕೇಳಬಹುದು. ಕುಳಂಗಲ್ ಅಂತ ಫಿಲಿಂ ಬರ್ತೈತೆ. ಇದು ಒಂದು 2022 ಪ್ರಶಸ್ತಿ ಅಂದ್ರೆ ಪ್ರವೇಶ ಪಡೆದಿರುವಂಥ ಚಿತ್ರ ಆಗಿರುತ್ತೆ. ನಿರ್ದೇಶನ PS ವಿನೋದ್ ರಾಜ್ ಆಗಿರ್ತಾರೆ. ಇದರ ನಿರ್ದೇಶನ ಯಾರಾಗಿದ್ದಾರೆ? PS ವಿನೋದ್ ರಾಜ್ ಅವರಾಗಿರ್ತಾರೆ. ಭಾಷೆ ತಮಿಳು ಭಾಷೆ ಆಗಿರುತ್ತೆ. PS ವಿನೋದ್ ರಾಜ್ ಅವರು ಇದರ ನಿರ್ದೇಶನವನ್ನು ಮಾಡಿರ್ತಾರೆ. ಭಾಷೆ ತಮಿಳು ಭಾಷೆ ಆಗಿರುವಂಥದ್ದು. ಈ ಚಿತ್ರವು ಭಾರತದಿಂದ ಪ್ರವೇಶ ಪಡೆಯಲು ಆಯ್ಕೆಯಾಗಿತ್ತು, ಆದರೆ ನಾಮನಿರ್ದೇಶನವಾಗಲು ವಿಫಲವಾಗಿರುವಂಥದ್ದು. ಈ ಚಿತ್ರ ಏನಾಗಿದ್ದಾರೆ? ಭಾರತದಿಂದ ಪ್ರವೇಶ ಪಡೆಯಲು ಆಯ್ಕೆಯಾಗಿರುತ್ತೆ, ಬಟ್ ಅಂತಿಮವಾಗಿ ನಾಮನಿರ್ದೇಶನ ಮಾಡ್ತಾರೆ, ಅಲ್ಲಿ ಏನಾಗುತ್ತೆ ಅಂದರೆ ವಿಫಲ ಆಗ್ತದೆ ಈ ಫಿಲಿಮು. 2022 ಒಂದು ಸಾಲಿನ ಒಂದು ಆಸ್ಕರ್ ಪ್ರಶಸ್ತಿಗೆ ಭಾರತದಿಂದ ಅಧಿಕೃತ ಪ್ರವೇಶ ಪಡೆದಂಥ ಏಕೈಕ ಚಿತ್ರ ಇದಾಗಿರುತ್ತೆ. ಅಂದರೆ ಭಾರತದಿಂದ ಯಾವುದೇ ಒಂದು ಫಿಲಿಮ್ ನಾಮನಿರ್ದೇಶನಗೊಂಡಿರಲ್ಲ, ಆಯ್ಕೆಯಾಗಿರೋಂಗಿಲ್ಲ, ಕೇವಲ ಒಂದೊಂದೇ ಚಿತ್ರ ಮಾತ್ರ ಆಯ್ಕೆಯಾಗಿರುತ್ತೆ ಹಂಗೆ ಅಂತದ್ದು ಗಮನಿಸಬಹುದು. ಯಾವುದು? ಕುಳಂಗಲ್ ಪಾತ್ರವಾಗಿದ್ದು ಪ್ರಶಸ್ತಿ ಪಡೆಯುವಲ್ಲಿ ಇದು ವಿಫಲವಾಗಿರುವಂಥದ್ದು ಗಮನಿಸಬಹುದು. ನೆಕ್ಸ್ಟ್ ಆಸ್ಕರ್ ಪ್ರಶಸ್ತಿ ಬಗ್ಗೆ ನೋಡೋದಾದ್ರೆ ಆಸ್ಕರ್ ಪ್ರಶಸ್ತಿ ಬಗ್ಗೆ ನೋಡೋದಾದ್ರೆ ಈ ಒಂದು ಸ್ಥಾಪನೆ ಯಾವಾಗಾಯ್ತು ಅಂದರೆ 1927 ಮೇ 11ರಂದು ಸ್ಥಾಪನೆ ಆಗಿರುವಂಥದ್ದು. ಪ್ರಶಸ್ತಿ ಪ್ರದಾನ ಮಾಡುವಂಥ ಸ್ಥಳ ಯಾವುದಂದ್ರೆ ಲಾಸ್ ಏಂಜಲೀಸ್ ಅಂತ ಬರ್ತೈತೆ. ಅಲ್ಲಿ ಡಾಲ್ಬೆ ಥಿಯೇಟರ್ನಲ್ಲಿ ಒಂದು ಕ್ಯಾಲಿಫೋರ್ನಿಯಾದ ಡಾಲ್ಬೆ ಥಿಯೇಟರ್ನಲ್ಲಿ ಪ್ರತಿ ವರ್ಷ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗುವುದು. ವಿಶೇಷತೆ ಏನಪ್ಪ ಅಂದರೆ ಜಾಗತಿಕ ಮಟ್ಟದಲ್ಲಿ ಸಿನಿಮಾ ಕ್ಷೇತ್ರದಲ್ಲಿ ಅತ್ಯುತ್ತಮ ಒಂದು ಸಾಧನೆ ಮಾಡಿದವರಿಗೆ ಒಂದು ಪ್ರಶಸ್ತಿಯನ್ನು ನೀಡಬಹುದು. ಸಿನಿಮಾ ರಂಗದಲ್ಲಿ ಏನಾಗುತ್ತಾರೆ ಅತ್ಯುತ್ತಮ ಸಾಧನೆ ಮಾಡಿದಂಥ ಒಂದು ಕ್ಷೇತ್ರಕ್ಕೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಪ್ರದಾನ ಮಾಡುವವರು ಯಾರಪ್ಪ ಅಂತಂದ್ರೆ ಈ ಒಂದು ಅಕಾಡೆಮಿ ಆಫ್ ಮೋಷನ್ ಪಿಕ್ಚರ್ ಆರ್ಟ್ಸ್ ಆ್ಯಂಡ್ ಸೈನ್ಸಸ್ ಅಂತ ಒಂದು ಅಕಾಡೆಮಿ ಬರ್ತೈತೆ, AMPAS ಅಂತ. ಅದು ಅವರು ಈ ಪ್ರಶಸ್ತಿಯನ್ನು ಕೊಡುವಂಥದ್ದು. ಅಕಾಡೆಮಿ ಆಫ್ ಮೋಷನ್ ಪಿಕ್ಚರ್ ಆರ್ಟ್ಸ್ ಆ್ಯಂಡ್ ಸೈನ್ಸಸ್ ಅಂತ ಒಂದು ಅಕಾಡೆಮಿ ಬರುತ್ತೆ, ಅವ್ರು ನೀಡುವಂಥದ್ದು. ಅಕಾಡೆಮಿಯ ಸಂಸ್ಥಾಪಕರ ಅಧ್ಯಕ್ಷರನ್ನು ನೋಡುವಂಥದ್ದು. ನೆಕ್ಸ್ಟ್ ಪ್ರಸ್ತುತ ಇದರ ಒಂದು ಅಧ್ಯಕ್ಷರು ಯಾರಿದ್ದಾರೆ ಅಂದರೆ ಈ ಒಂದು ಆಸ್ಕರ್ ಅವಾರ್ಡಿನ ಒಂದು ಪ್ರಸ್ತುತ ಒಂದು ಯಾರಾಗಿದ್ದಾರೆ ಅಂದರೆ ಡೇವಿಡ್ ರುಬಿನ್ ಅವರು ಇರುವಂಥದ್ದು. ಡೇವಿಡ್ ರುಬಿನ್ ಅವರು ಪ್ರಸ್ತುತ ಇದರ ಒಂದು ಅಧ್ಯಕ್ಷರು ಇರುವಂಥದ್ದು. ನೆಕ್ಸ್ಟ್ ನೋಡೋಣ, ಈ ಪ್ರಶಸ್ತಿ ಇಷ್ಟು ಇಲ್ಲಿಗೆ ಆಸ್ಕರ್ ಪ್ರಶಸ್ತಿಯನ್ನು ನೋಡಿದ್ದಾಯ್ತಲ್ವ. ಆಸ್ಕರ್ ಪ್ರಶಸ್ತಿಯನ್ನು ನೋಡಿದ್ದು ನಾವು ನೋಡ್ತಿರುವಂಥದ್ದು ಇಡೀ ಪ್ರಪಂಚದಲ್ಲಿ ಅತ್ಯುತ್ತಮವಾದಂಥ ಇದೊಂದು ಚಲನಚಿತ್ರ ಪ್ರಶಸ್ತಿ ಆಗಿರುತ್ತೆ. ನಮ್ಮ ಒಂದು ಆಸ್ಕರ್ ಪ್ರಶಸ್ತಿಗೆ ಹಿಂದಿನ ಒಂದಿಷ್ಟು ಸಿನಿಮಾಗಳು ಆಯ್ಕೆಯಾಗಿರುವಂಥದ್ದು. 90ನೇ ಆವೃತ್ತಿಯಲ್ಲಿ ನ್ಯೂಟನ್ ನಾಮನಿರ್ದೇಶನಗೊಂಡಂಥ ಚಿತ್ರ ಇದಾಗಿರುತ್ತೆ, ಇಂಡಿಯಾ ಅಂತ. ನೆಕ್ಸ್ಟ್ 91ನೇ ಆವೃತ್ತಿಯಲ್ಲಿ ವಿಲೇಜ್ ರಾಕ್ ಸ್ಟಾರ್ ಅಂತ ಆಸಾಮಿ ಭಾಷೆದ ಒಂದು ಪಿಕ್ಚರು ಒಂದು ನಾಮನಿರ್ದೇಶನ ಪಟ್ಟಿರ್ತದೆ. ನೆಕ್ಸ್ಟ್ 92ನೇ ಒಂದು ಆವೃತ್ತಿಯಲ್ಲಿ ಗಲ್ಲಿಬಾಯಿ ಅಂತ ಚಿತ್ರ ನಿರ್ದೇಶನಗೊಂಡಿರುತ್ತೆ ಹಿಂದಿದು. ನೆಕ್ಸ್ಟ್ 93ನೇ ಆವೃತ್ತಿಯಲ್ಲಿ ಜಲ್ಲಿಕಟ್ಟು ಅಂತ ಮಲಯಾಳಂ ಭಾಷೆದ ಒಂದು ಪಿಕ್ಚರು ನಾಮನಿರ್ದೇಶನಗೊಂಡಿರುತ್ತೆ. ಪ್ರಸ್ತುತ 94ನೇ ಆವೃತ್ತಿಯಲ್ಲಿ ಕುಳಂಗಲ್ ಅಂತ ಫಿಲಿಮು ಒಂದು ನಾಮನಿರ್ದೇಶನಗೊಂಡಿರುವಂಥದ್ದು. ನೆಕ್ಸ್ಟ್ ನಮ್ಮ ಭಾರತದಲ್ಲಿ ಒಂದು ಅತ್ಯುತ್ತಮವಾದಂಥ ಸಿನಿಮಾ ರಂಗದಲ್ಲಿ ನೀಡುವಂಥ ಪ್ರಶಸ್ತಿ ಯಾವುದಾಗಿರುತ್ತೆ ಅಂದರೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಆಗಿರುತ್ತೆ. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಒಂದು ಅತ್ಯುತ್ತಮ ಭಾರತದ ಒಂದು ಸಿನಿಮಾ ರಂಗದ ಕ್ಷೇತ್ರದಲ್ಲಿ ಸಾಧನೆ ಮುಗಿದವರಿಗೆ ನೀಡುವಂಥ ಪ್ರಶಸ್ತಿ ಇದಾಗಿರುತ್ತೆ. ಹಾಗಾದರೆ ಸಿನಿಮಾ ರಂಗದಲ್ಲಿ ನೀಡುವಂಥ ಈ ಪ್ರಶಸ್ತಿ 2019 ಇತ್ತೀಚೆಗೆ ಯಾರು ಪಡೆದಾರಪ್ಪ ಅಂತಂದರೆ ನಮ್ಮ ತಮಿಳು ನಟರಾದಂಥ ರಜನಿಕಾಂತ್ ಅವರಿಗೆ ಇತ್ತೀಚೆಗೆ ಅಂದರೆ 2019 ಒಂದು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ನೆಕ್ಸ್ಟ್ ನೋಡೋಣ, 64ನೇ ಗ್ರಾಮಿ ಪ್ರಶಸ್ತಿ ಬಂದಿದೆ ಸ್ನೇಹಿತರ. ಗ್ರಾಮಿ ಪ್ರಶಸ್ತಿ ಯಾವ ಒಂದು ಕ್ಷೇತ್ರಕ್ಕೆ ನೀಡ್ತಾರೆ, ಯಾವ ಒಂದು ಉದ್ದೇಶಕ್ಕಾಗಿ ನೀಡ್ತಾರೆ ಅಂತ ಗೊತ್ತಿರಬೇಕು.
ಇದನ್ನು ಸಹ ನಾವೇನು ಮಾಡ್ತೀವಿ ಅಂದರೆ ಸಂಗೀತದ ನೊಬೆಲ್ ಅಂತ ಕೇಳ್ತೀವಿ. ಸಂಗೀತ ಕ್ಷೇತ್ರದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದಂಥ ಒಂದು ಅತಿಥಿ ಗಣ್ಯರಿಗೆ ಏನು ಮಾಡ್ತಾರೆ ಅಂದರೆ ಈ ಒಂದು ಪ್ರಶಸ್ತಿಯನ್ನು ಕೊಟ್ಟು ಸನ್ಮಾನ ಮಾಡುವಂತೆ ನಾವು ಗಮನಿಸಬಹುದು. ಪ್ರಪಂಚದಲ್ಲಿ ಅತ್ಯುತ್ತಮವಾದಂಥ ಸಂಗೀತ ಕ್ಷೇತ್ರದಲ್ಲಿ ನೀಡುವಂಥ ಒಂದು ಈ ಪ್ರಶಸ್ತಿ ಆಗಿರುತ್ತೆ. ನೋಡೋಣ, ಸಂಗೀತ ಕ್ಷೇತ್ರದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದವರಿಗೆ ಗ್ರಾಮಿ ಪ್ರಶಸ್ತಿ ನೀಡಲಾಗುವುದು. 2022 ಏಪ್ರಿಲ್ 3ರಂದು ಅಮೆರಿಕದ ಲಾಸ್ ವೇಗಸ್ನ MGM ಗ್ರ್ಯಾಂಡ್ ಗಾರ್ಡನ್ ಅರೇನಾದಲ್ಲಿ ಪ್ರದಾನ ಮಾಡಲಾಯಿತು. ಎಲ್ಲಿ? ಲಾಸ್ ವೇಗಸ್ನ ಒಂದು MGM ಗ್ರ್ಯಾಂಡ್ ಮತ್ತು ಗಾರ್ಡನ್ ಅರೇನಾದಲ್ಲಿ ಈ ಒಂದು ಪ್ರಶಸ್ತಿಯನ್ನು ನೀಡಲಾಯಿತು. ನೋಡೋಣ ಯಾರು ಕೊಟ್ಟಿದ್ದಾರೆ ನೋಡೋಣ. ಎಸ್, ಯಾರಿಗೆ ಪ್ರಶಸ್ತಿಯನ್ನು ನೀಡಲಾಯಿತು ಅಂತ ಕ್ವಶನ್ ಕೇಳ್ತಾನೆ. ಬೆಂಗಳೂರಿನ ಪ್ರಸಿದ್ಧ ಸಂಗೀತ ಸಂಯೋಜಕರಾದಂಥ ರಿಕಿ ಕೇಜ್ ಅವರಿಗೆ ಎರಡನೇ ಬಾರಿಗೆ ಅಂದರೆ ಎರಡು ಬಾರಿಗೆ ಇವರಿಗೆ ಗ್ರಾಮಿ ಪ್ರಶಸ್ತಿಯನ್ನು ಪಡಿತಾರೆ. ಮತ್ತು ಖ್ಯಾತ ಬ್ರಿಟಿಷ್ ಡ್ರಮ್ಮರ್ ಸ್ಟೆವಾರ್ಟ್ ಕೋಪ್ಲ್ಯಾಂಡ್ ಅವರಿಗೆ ಈ ಒಂದು ಪ್ರಶಸ್ತಿಯನ್ನು ಜಂಟಿಯಾಗಿ ಕೊಡುವಂಥದ್ದು. ಯಾರ್ಯಾರಂದ್ರೆ ನಮ್ಮ ಬೆಂಗಳೂರಿನ ರಿಕಿ ಕೇಜ್ ಆಗಿರ್ಬೋದು ಮತ್ತು ಬ್ರಿಟಿಷ್ನ ಡ್ರಮ್ಮರ್ ಸ್ಟೆವಾರ್ಟ್ ಕೋಪ್ಲ್ಯಾಂಡ್ ಅವರಿಗೆ ಈ ಒಂದು ಪ್ರಶಸ್ತಿಯನ್ನು ಜಂಟಿಯಾಗಿ ಕೊಟ್ಟಿರುವಂಥದ್ದು. ರಿಕಿ ಕೇಜ್ ಅವರಿಗೆ ಇದು ಎರಡನೇ ಪ್ರಶಸ್ತಿ ಆದರೆ ಡ್ರಮ್ಮರ್ ಅವರಿಗೆ ಇದು ಆರನೇ ಸರಿ ಆಯ್ತು ಇವ್ರಿಗೆ, ಅಂದ್ರೆ 6 ಸರಿ ಒಂದು ಗ್ರಾಮಿ ಪ್ರಶಸ್ತಿಯನ್ನು ಪಡೆದಿರುವಂಥದ್ದು. ನೆಕ್ಸ್ಟ್ ನೋಡೋಣ, ಇವರ ಸಾಧನೆ ಏನು ಮಾಡ್ತಾರೆ ಅಂದರೆ ಡಿವೈನ್ ಟೈಡ್ಸ್ ಎಂಬ 9 ಗೀತೆಗಳ ಆಲ್ಬಮ್ಗೆ ಬೆಸ್ಟ್ ನ್ಯೂ ಏಜ್ ಆಲ್ಬಮ್ ವಿಭಾಗದಲ್ಲಿ ಪ್ರಶಸ್ತಿ ಲಭಿಸಿದೆ. ಅಂದರೆ ಈ ಒಂದು ಡಿವೈಡ್ ಟೈಡ್ ಎಂಬ ಒಂದು 9 ಗೀತೆಗಳ ಆಲ್ಬಮ್ ತಯಾರು ಮಾಡ್ತಾರೆ. ಆ ಆಲ್ಬಮ್ ತಯಾರು ಮಾಡೋದಕ್ಕೋಸ್ಕರ ಇವರು ಈ ಒಂದು ಪ್ರಶಸ್ತಿಯನ್ನು ಪಡೆದಿರುವಂಥದ್ದು. ಏನು ಹೇಳುತ್ತೆ ಅಂದರೆ ಡಿವೈನ್ ಟೈಡ್ ಎಂಬ 9 ಗೀತೆಗಳಿವೆ. ಇದನ್ನು ಯಾರು ಒಂದು ಬಿಡುಗಡೆ ಮಾಡಿದ್ರೆ ಹೊರಗೆ ತಂದ್ರೆ ಲಹರಿ ಮ್ಯೂಸಿಕ್ ಕಂಪನಿಯವರು ಹೊರತಂದಿರುವಂಥದ್ದು. ಇದು ಸಂದೇಶ ಏನು ಹೇಳ್ತಂದ್ರೆ ಈ ಒಂದು ಗೀತೆಗಳು ಎಲ್ಲರಿಗೂ ಸಮನಾಗಿ ಬದುಕುವ ಹಕ್ಕನ್ನು ಹಂಚುವಲ್ಲಿ ಭೂಮಿಯ ಮೇಲಿರುವ ಪ್ರತಿಯೊಂದು ಜೀವವು ಮಹತ್ವದ ಪಾತ್ರ ವಹಿಸುತ್ತದೆ ಎಂಬ ಒಂದು ಸಂದೇಶವನ್ನು ಈ ಗೀತೆಗಳು ಹೇಳುವಂಥದ್ದು. ಈ ಒಂದು 9 ಗೀತೆಗಳು ಆಲ್ಬಮ್ ರಚನೆ ಮಾಡುವಂಥ ಕೆಲಸ ರಿಕಿ ಕೇಜ್ ಮತ್ತು ಸ್ಟೆವಾರ್ಟ್ ಅವರು ಮಾಡಿರುವಂಥದ್ದು. ಇದಕ್ಕೆ ಅವರಿಗೆ ಒಂದು ಗ್ರಾಮಿ ಪ್ರಶಸ್ತಿಯನ್ನು ಕೊಟ್ಟಿರುವಂಥದ್ದು ನಾವು ಗಮನಿಸಬಹುದು. ನೆಕ್ಸ್ಟ್ ನೋಡೋಣ, ರಿಕಿ ಕೇಜ್ ಅವರು ನೋಡಿದಾಗ ಅಮೆರಿಕ ಮೂಲದವರು ಇವರು ಸದ್ಯ ಈಗ ಬೆಂಗಳೂರಿನಲ್ಲಿರುವಂಥದ್ದು. ಭಾರತದ ಮೂಲದ ಒಂದು ದಂಪತಿಗಳಿಗೆ ಇವರು ಜನಿಸಿರುವಂಥದ್ದು ನಾವು ಗಮನಿಸಬೇಕಾಗತ್ತೆ. 2015ರಲ್ಲಿ ಇವರಿಗೆ ವಿಂಡ್ಸ್ ಆಫ್ ಸಂಸಾರಕ್ಕೆ ಒಂದಲ್ಲ ಗ್ರಾಮಿ ಪ್ರಶಸ್ತಿಯನ್ನು ಬಂದಿರುವಂಥದ್ದು. ವಿಂಡ್ಸ್ ಆಫ್ ಸಂಸಾರಕ್ಕೆ ಎಂಬ ಒಂದು ಆಲ್ಬಮ್ ಗೀತೆಗೆ ಈ ಒಂದು ಮೊದಲ ಗ್ರಾಮಿ ಪ್ರಶಸ್ತಿಯನ್ನು ಬಂದಿರುವಂಥದ್ದು. ನೆಕ್ಸ್ಟ್ ನೋಡೋಣ, ಮಕ್ಕಳ ಸಂಗೀತ ಆಲ್ಬಮ್ಗೆ ಗ್ರಾಮಿ ಪ್ರಶಸ್ತಿಯನ್ನು ಕೊಡ್ತಾರೆ ಪ್ರತಿ ವರ್ಷ. ಈ ವರ್ಷ ಯಾರಿಗೆ ಕೊಟ್ಟಿದ್ದಾರೆ ಅಂದರೆ ಮುಂಬೈ ಮೂಲದ ಒಂದು ಭಾರತದ ಒಂದು ಗಾಯಕಿಯಾದಂಥ ಫಾಲ್ಗುಣಿ ಶಾ ಅವರಿಗೆ ಎ ಕಲರ್ಫುಲ್ ವರ್ಲ್ಡ್ ಮಕ್ಕಳ ಸಂಗೀತ ಆಲ್ಬಮ್ಗೂ ಈ ಒಂದು ಗ್ರಾಮಿ ಪ್ರಶಸ್ತಿಯನ್ನು ಬಂದಿರುವಂಥದ್ದು. ಎ ಕಲರ್ಫುಲ್ ವರ್ಲ್ಡ್ ಮಕ್ಕಳ ಸಂಗೀತ ಆಲ್ಬಮ್ಗೂ ಸಹ ಈ ಸರಿ ಒಂದು ನಮ್ಮ ಭಾರತೀಯ ಒಂದು ಗಾಯಕಿಯಾದಂಥ ಫಾಲ್ಗುಣಿ ಶಾ ಅವರಿಗೆ ಈ ಒಂದು ಪ್ರಶಸ್ತಿಯನ್ನು ಬಂದಿರುವಂಥದ್ದು ಖುಷಿಯ ಸಂಗತಿ ಅಂತ ನಾವು ಹೇಳ್ಬೋದು. ಗ್ರಾಮಿ ಪ್ರಶಸ್ತಿಯನ್ನು ಪ್ರತಿ ವರ್ಷ ಏನು ಮಾಡ್ತಾರೆ ಅಂದರೆ ಒಂದು ನೀಡಲಾಗುತ್ತದೆ. 1959ರಿಂದ ಸಂಗೀತ ಸಾಧಕರಿಗೆ ಒಂದು ಪ್ರಶಸ್ತಿಯನ್ನು ನೀಡುತ್ತಾ ಬಂದಿದ್ದಾರೆ. ಇದನ್ನು ನಾವು ಗಮನಿಸಬೇಕಾಗುತ್ತೆ. ನೆಕ್ಸ್ಟ್ ನೋಡೋಣ, 2022 ಸಾಲಿನ ಒಂದು ಅಬೆಲ್ ಪ್ರಶಸ್ತಿ ಅಂತ ಬರ್ತೈತಿ. ಗಣಿತ ಕ್ಷೇತ್ರದ ಒಂದು ನೊಬೆಲ್ ಅಂತ ಕರೀತಾರೆ. 2022 ಒಂದು ಗಣಿತದ ಒಂದು ನೊಬೆಲ್ ಪ್ರಶಸ್ತಿ ಅಂತ ಕರೀತಾರೆ. ಈ ಒಂದು ನೊಬೆಲ್ ಪ್ರಶಸ್ತಿಯನ್ನು ನೋಡೋಣ. ಅಬೆಲ್ ಪ್ರಶಸ್ತಿಯನ್ನು ಯಾರಿಗೆ ಕೊಟ್ಟಿದ್ದಾರೆ ನೋಡೋಣ. ಪುರಸ್ಕೃತರು ಯಾರಂತಂದ್ರೆ ಡೆನ್ನಿಸ್ ಪಾರ್ನೆಲ್ ಸುಲ್ಲಿವಾಲ ಅವರು ಈ ವರ್ಷದ ಒಂದು ಅಬೆಲ್ ಪ್ರಶಸ್ತಿಯನ್ನು ಪುರಸ್ಕೃತರಾಗಿರ್ತಾರೆ. 2022 ಮಾರ್ಚ್ನಲ್ಲಿ ನಾರ್ವೆ ದೇಶದ ಅಕಾಡೆಮಿ ಆಫ್ ಸೈನ್ಸ್ ಆ್ಯಂಡ್ ಲೆಟರ್ಸ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಣಿತ ಕ್ಷೇತ್ರದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದಂಥ ಗಣಿತಶಾಸ್ತ್ರಜ್ಞರಿಗೆ ಪ್ರತಿ ವರ್ಷದಂತೆ ನೀಡುವ ಅಬೆಲ್ ಪ್ರಶಸ್ತಿಯನ್ನು ಘೋಷಿಸಿದೆ. ಅಂದರೆ ಮಾರ್ಚ್ನಲ್ಲಿ ಏನು ಮಾಡ್ತಾರೆ, ನಾರ್ವೆ ಅಕಾಡೆಮಿ ಆಫ್ ಸೈನ್ಸ್ನಲ್ಲಿ ಏನು ಮಾಡ್ತಾರೆ, ಪ್ರತಿ ವರ್ಷ ಘೋಷಣೆ ಮಾಡುವಂತೆ ಈ ವರ್ಷನೂ ಘೋಷಣೆ ಮಾಡಿದ್ದಾರೆ. ಈ ವರ್ಷ ಯಾರು ಅಂತಾರೆ ಡೆನ್ನಿಸ್ ಪಾರ್ನೆಲ್ ಸುಲ್ಲಿವಾನ್ ಅವರು ಈ ಒಂದು ಪ್ರಶಸ್ತಿಯನ್ನು ಪಡೆದಿರುವಂಥದ್ದು. ಅಬೆಲ್ ಪ್ರಶಸ್ತಿ ಆಯ್ಕೆ ಸಮಿತಿ ನಿರ್ಧಾರದಂತೆ ಅಮೆರಿಕದ ಖ್ಯಾತ ಒಂದು ಗಣಿತಶಾಸ್ತ್ರಜ್ಞರಾದಂಥ ಡೆನ್ನಿಸ್ ಪಾರ್ನೆಲ್ ಸುಲ್ಲಿವಾನ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಒಂದು ಸಮಿತಿ ನಿರ್ಧಾರ ಮಾಡುತ್ತೆ. ಆ ನಿರ್ಧಾರದ ಪ್ರಕಾರ ಈ ವರ್ಷ ಯಾರಿಗೆ ಮಾಡಿದ್ರೆ ಗಣಿತಶಾಸ್ತ್ರಜ್ಞರಾದಂಥ ಡೆನ್ನಿಸ್ ಪಾರ್ನೆಲ್ ಸುಲ್ಲಿವಾನ್ ಅವರಿಗೆ ಆಯ್ಕೆ ಮಾಡಿರುವಂಥದ್ದು. ಪ್ರಶಸ್ತಿ ಮೊತ್ತ ಎಷ್ಟಿರ್ತದೆ ಅಂದರೆ 7.5 ಮಿಲಿಯನ್ ನಾರ್ವೆಯ ಕ್ರೋನರ್ ಆಗಿರುತ್ತೆ. 7.5 ಒಂದು ನಾರ್ವೆಯ ಕ್ರೋನರ್ ಆಗಿರುತ್ತೆ. ನೆಕ್ಸ್ಟ್ ಡೆನ್ನಿಸ್ ಪಾರ್ನೆಲ್ ಸುಲ್ಲಿವಾನ್ ಅವರ ಬಗ್ಗೆ ನೋಡೋದಾದ್ರೆ ಇವರು ಅಮೆರಿಕದ ಒಂದು ಮಿಚಿಗನ್ನಲ್ಲಿ 1941 ಫೆಬ್ರವರಿ 12 ಇವರು ಜನನವಾಗುತ್ತೆ. ಮೂಲ ಅಮೆರಿಕದವರು. ಇವರು ಏನು ಮಾಡ್ತಾರೆ ಅಂದರೆ
ಯಾವ ಒಂದು ಕ್ಷೇತ್ರದಲ್ಲಿ ಅತಿ ಹೆಚ್ಚು ಕೊಡುಗೆಯನ್ನು ನೀಡಿದ್ದಕ್ಕಾಗಿ ಅವರನ್ನು ಗುರುತಿಸಿ ಒಂದು ನಾವು ಪ್ರಶಸ್ತಿಯನ್ನು ಕೊಟ್ಟಿರುವಂಥದ್ದು ಅಂತಂದರೆ, ಗಣಿತಶಾಸ್ತ್ರದ ಪ್ರಮುಖ ಕ್ಷೇತ್ರವಾದಂಥ ಟೋಪೋಲಜಿಯಲ್ಲಿ ಸುಲ್ಲಿವಾನ ಅವರು ನೀಡಿದ ಕೊಡುಗೆಯನ್ನು ಗುರುತಿಸಿ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಬೀಜಗಣಿತ ಆಗಿರ್ಬೋದು, ರೇಖಾಗಣಿತ ಆಗಿರ್ಬೋದು ಹಾಗೂ ಚಲನಾತ್ಮಕ ಗಣಿತಶಾಸ್ತ್ರದಲ್ಲಿ ಕೊಡುಗೆಯನ್ನು ಗುರುತಿಸಿ 2022ರ ಒಂದು ಸಾಲಿನ ಒಂದು ಅಬೆಲ್ ಪ್ರಶಸ್ತಿಯನ್ನು ಇವರಿಗೆ ನೀಡಿರುವಂಥದ್ದು ನಾವು ಗಮನಿಸುತ್ತೇವೆ. ನೆಕ್ಸ್ಟ್, ಅಂತಾರಾಷ್ಟ್ರೀಯ ಗಣಿತ ದಿನ ಅಂತ ನಾವು ಯಾವಾಗ ಮಾಡ್ತೀವಿ ಅಂದರೆ ಮಾರ್ಚ್ 14ರಂದು ನಾವು ಅಂತಾರಾಷ್ಟ್ರೀಯ ಅಂತ ಗಣಿತ ದಿನ ಅಂತ ಮಾಡಿದರೆ, ಭಾರತದ ಒಂದು ರಾಷ್ಟ್ರೀಯ ಗಣಿತ ದಿನ ಅಂತ ಯಾವಾಗ ಮಾಡಿದ್ವಿ ಅಂದರೆ ಡಿಸೆಂಬರ್ 22ರಂದು ನಾವು ಗಣಿತ ದಿನ ಅಂತ ಮಾಡ್ತೀವಿ. ನೆಕ್ಸ್ಟ್, ಒಂದು ಅಬೆಲ್ ಪ್ರಶಸ್ತಿಯ ಬಗ್ಗೆ ನೋಡೋದಾದರೆ, ಅಬೆಲ್ ಪ್ರಶಸ್ತಿಯನ್ನು ಒಂದು ನಾರ್ವೆ ದೇಶದ ನೀಡುವಂಥದ್ದು 2001ರಿಂದ ನೀಡ್ತಿದ್ದಾರೆ. ಆರಂಭ ಆಗಿದ್ದು 2003ರಿಂದ ಆರಂಭ ಆಗಿರುವಂಥದ್ದು. ಗಣಿತಶಾಸ್ತ್ರ ನೊಬೆಲ್ ಅಂತಲೇ ಕರೆಯುತ್ತಾರೆ. ಗಣಿತಶಾಸ್ತ್ರಜ್ಞರಾದಂಥ ನೀಲ್ ಹೆನ್ರಿಕ್ ಅಬೆಲ್ ಅವರ ಒಂದು ಹೆಸರಿನಲ್ಲಿ ಈ ಪ್ರಶಸ್ತಿಯನ್ನು ನೀಡುವಂಥದ್ದು. ಗಣಿತಶಾಸ್ತ್ರಕ್ಕೆ ಕೊಡುಗೆ ಅಂತ ನೀಡಿದಂಥ ನೀಲ್ಸ್ ಹೆನ್ರಿಕ್ ಅಬೆಲ್ ಅವರು ಈ ಒಂದು ಕ್ಷೇತ್ರಕ್ಕೆ ಅತಿ ಹೆಚ್ಚು ನೀಡಿದ್ರಿಂದ ಅವರ ಒಂದು ಹೆಸರ ಮೇಲೆ ಒಂದು ಪ್ರಶಸ್ತಿಯನ್ನು ನೀಡುವಂಥದ್ದು. ಪ್ರಶಸ್ತಿ ಪ್ರದಾನ ಮಾಡುವಂಥದ್ದು ಎಲ್ಲಿ ಅಂತಾರೆ, ಓಸ್ಲೋ ವಿಶ್ವವಿದ್ಯಾಲಯ ಒಂದು ಆಟ್ರಿಯಂ ಅಂತ ಬರ್ತೈತಿ. ಓಸ್ಲೋ ವಿಶ್ವವಿದ್ಯಾಲಯದಲ್ಲಿ ಅರ್ಹತೆ ಏನಪ್ಪ ಅಂದರೆ ಗಣಿತಶಾಸ್ತ್ರದಲ್ಲಿ ಒಂದು ಅತ್ಯುತ್ತಮ ಸಾಧನೆಗೈದವರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡುವಂಥದ್ದು. ಏನಾಗುತ್ತೆ ಅಂದರೆ 2000 ಅಂತಾರಾಷ್ಟ್ರೀಯ ಮಾರ್ಚ್ 14 ಏನು ಮಾಡ್ತಾರೆ ಅಂದರೆ ಅಂತಾರಾಷ್ಟ್ರೀಯ ಗಣಿತ ದಿನವನ್ನಾಗಿ ಆಚರಿಸಲಾಗುತ್ತದೆ. ಅಂತಾರಾಷ್ಟ್ರೀಯ ದಿನವನ್ನು ಆಚರಿಸಲಾಗುತ್ತದೆ. ಆ ದಿನದಂದು ಏನು ಮಾಡ್ತಾರೆ ಅಂದರೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗುವಂಥದ್ದು. ಹಾಗಾದರೆ ನಮ್ಮ ಭಾರತದಲ್ಲಿ ಗಣಿತ ದಿನ ಅಂತ ಯಾವಾಗ ಮಾಡ್ತೀವಿ ಅಂತಂದ್ರೆ, ನಾವು ಭಾರತದ ರಾಷ್ಟ್ರೀಯ ಗಣಿತ ದಿನ ಅಂತ ಡಿಸೆಂಬರ್ 22ನ ಮಾಡುವಂಥದ್ದು. ಯಾಕಪ್ಪ ಅಂದರೆ ರಾಮಾನುಜನವರ 32ನೇ ವಯಸ್ಸಿನಲ್ಲಿ ನಿಧನ ಆಗುತ್ತಾರೆ. ಈ ನೆಲೆಯಲ್ಲಿ 32 ವಯಸ್ಸಿನ ಯುವ ಗಣಿತಶಾಸ್ತ್ರಜ್ಞರ ಒಂದು ಪ್ರತಿಭೆಯನ್ನು ಸಾಧನೆ ಮಾಡಿದವರಿಗೆ ನೀಡಲಾಗುವಂಥದ್ದು. 32 ವಯಸ್ಸಿನೊಳಗಿನ ಒಂದು ಯುವ ಗಣಿತದ ಒಂದು ಯುವಕರಿಗೆ ಒಂದು ಪ್ರಶಸ್ತಿಯನ್ನು ನೀಡಲಾಗುವಂಥದ್ದು. ಯಾವುದು, ನಮ್ಮ ಭಾರತದ ಒಂದು ಗಣಿತಶಾಸ್ತ್ರದ ನೊಬೆಲ್ ಪ್ರಶಸ್ತಿಯಾದಂಥ ಈ ಒಂದು ನೋಡ್ಬೋದು ರಾಮಾನುಜನ್ ಪ್ರಶಸ್ತಿಯನ್ನು ನಾವು ಕೊಡ್ತೀವಿ. ನೆಕ್ಸ್ಟ್ ಕ್ವಶನ್ ನೋಡೋಣ. 2021ನೇ ಸಾಲಿನ 31ನೇ ಸರಸ್ವತಿ ಸಮ್ಮಾನ ಪ್ರಶಸ್ತಿ ಸಾಹಿತ್ಯ ಕ್ಷೇತ್ರ. 2021ರ ಒಂದು ಸಾಲಿನ ಒಂದು 31ನೇ ಸರಸ್ವತಿ ಸಮ್ಮಾನ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಯಾರಿಗೆ ಕೊಟ್ಟಿದ್ದಾರೆ ಅಂದರೆ ಹಿಂದಿ ಭಾಷೆಗೆ ಕೊಟ್ಟಿರುವಂಥದ್ದು. ಯಾರು, ಸಾಹಿತಿ ಪ್ರೊಫೆಸರ್ ರಾಮ್ ದರಶ್ ಮಿಶ್ರಾ ಅವರಿಗೆ ಈ ವರ್ಷದ ಒಂದು ಸರಸ್ವತಿ ಸಮ್ಮಾನ ಪ್ರಶಸ್ತಿಯನ್ನು ಕೊಟ್ಟಿರುವಂಥದ್ದು. 2021ರ ಸಾಲಿನ 31ನೇ ಸರಸ್ವತಿ ಸಮ್ಮಾನ ಪ್ರಶಸ್ತಿಗೆ ಆಯ್ಕೆಯಾದಂಥವ್ರು ಯಾರಂತಂದ್ರೆ ನಮ್ಮ ರಾಮ್ ದರಶ್ ಮಿಶ್ರಾ ಅವರು. ಇವರು ಮೈನ್ ತೋ ಹ್ಯಾನ್ ಹುನ್ ಅಂತ ಪದ್ಯಗಳ ಒಂದು ಸಂಗ್ರಹ ಸಾಹಿತ್ಯ ರಚನೆಗೆ ಒಂದು ಆಯ್ಕೆಯಾಗಿರುವಂಥದ್ದು. ಅವರ ಈ ಒಂದು ಪದ್ಯಗಳ ಒಂದು ಕೃತಿಯಾಗಿರುತ್ತೆ. ಮೈನ್ ತೋ ಹ್ಯಾನ್ ಹುನ್ ಅಂತ ಆ ಒಂದು ಸಾಹಿತ್ಯದ ಒಂದು ರಚನೆಗೆ ಒಂದು ಪ್ರಶಸ್ತಿಯನ್ನು ಬಂದಿರುವಂಥದ್ದು. 15 ಲಕ್ಷ ರೂಪಾಯಿ ನಗದು ಸ್ಮರಣಿಕೆಯನ್ನು ಇವರು ಪಡೆಯಲಾಗುತ್ತದೆ. ಏನನ್ನು ಪಡಿತಾರಪ್ಪ ಅಂದರೆ ಈ ಒಂದು ಪ್ರಶಸ್ತಿಗೆ 15 ಲಕ್ಷ ರೂಪಾಯಿ ನಗದು ಇರ್ತೈತಿ ಮತ್ತು ಸ್ಮರಣಿಕೆಯನ್ನು ಈ ಒಂದು ಪ್ರಶಸ್ತಿಗೆ ಕೊಡಲಾಗುವಂಥದ್ದು. ಹಿಂದಿ ಸಾಹಿತಿ ಪ್ರೊಫೆಸರ್ ರಾಮ್ ದರಶ್ ಅವರ ಬಗ್ಗೆ ನೋಡೋದಾದರೆ 1924 ಆಗಸ್ಟ್ 15ರಂದು ಗೋರಖ್ಪುರ ಜಿಲ್ಲೆಯ ಕ್ಯಾಚರ್ ವಲಯದ ದುಮ್ರಿ ಎಂಬ ಗ್ರಾಮದಲ್ಲಿ ಇವರ ಜನನ ಆಗುತ್ತೆ. ಇವರೆಲ್ಲ ಏನೇನ ಕೆಲಸ ಮಾಡ್ತಾರೆ ಅಂದರೆ 1956ರಲ್ಲಿ ಬರೋಡಾದ ಒಂದು ಸಯಾಜಿರಾವ್ ಗಾಯಕ್ವಾಡ್ ವಿವಿಯಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸ್ತಾರೆ. ಒಂದೊಂದ್ಸರಿ ಅಪ್ಡೇಟ್ ಕ್ವಶನ್ ಕೇಳ್ತಾನೆ. ರಾಮ್ ದರಶ್ ಮಿಶ್ರಾ ಅವರು ಅಂತ ಕೇಳ್ತಾನೆ. ಇವರು ಜನನ 1924ರಲ್ಲಿ ಆಯಿತು. ಎಲ್ಲಿ, ಗೋರಖ್ಪುರ ಅಂತ ಕೇಳ್ತಾನೆ. ಮತ್ತೆ ಬರೋಡಾದ ಒಂದು ಸಾಯಾಜಿ ಒಂದು ರಾಮ ಗಾಯಕ್ವಾಡ್ ವಿವಿಯಲ್ಲಿ ಉಪನ್ಯಾಸರ ಕೆಲಸ ಮಾಡಿದರು. ನಂತರ ಗುಜರಾತ್ ದೆಹಲಿಯಲ್ಲಿ ಉಪನ್ಯಾಸರ ಕೆಲಸ ಮಾಡಿದರು. ಇವುಗಳಲ್ಲಿ ಎಲ್ಲವೂ ಸರಿ ಅಂತ ಕೇಳ್ತಾನೆ. ಅಪ್ಡೇಟ್ ಕ್ವಶನ್ ಅವಾಗ ಗೊತ್ತಿರಬೇಕಾಗುತ್ತೆ, ಅವರ ಸಾಧನೆ ಮತ್ತು ಅವ್ರ ಕೆಲಸ ಗೊತ್ತಿರಬೇಕಾಗುತ್ತೆ. ನೆಕ್ಸ್ಟ್ ಇವರು ಸಾಧನೆ ಏನು ಮಾಡ್ತಿದ್ರೆ, ಕಾದಂಬರಿಕಾರರಾಗಿ, ಕಥೆಗಾರರಾಗಿ, ಪ್ರವಾಸ ಕಥನಾಗಿ, ಪ್ರಬಂಧ ಮುಂತಾದ ಕ್ಷೇತ್ರಗಳಲ್ಲಿ ಇವರು ಒಂದು ಸಾಧನೆಯನ್ನು ಮಾಡಿರುವಂಥದ್ದು. ಸರಸ್ವತಿ ಸಮ್ಮಾನ ಪ್ರಶಸ್ತಿ ನೋಡೋದಾದ್ರೆ, ಪ್ರಶಸ್ತಿ ಆರಂಭ 1991ರಲ್ಲಿ ಇದೊಂದು ಆರಂಭ ಆಗುತ್ತೆ. ಸ್ಥಾಪಕರು ಯಾರಂದ್ರೆ ಕೆ ಬಿರ್ಲಾ ಫೌಂಡೇಶನ್ ಅವರು, ಕೃಷ್ಣ ಕುಮಾರ್ ಬಿರ್ಲಾ ಅವರಿಂದ ಈ ಒಂದು ನವದೆಹಲಿಯಲ್ಲಿ ಈ ಒಂದು ಪ್ರಶಸ್ತಿಯನ್ನು ಪ್ರಾರಂಭ ಮಾಡ್ತಾರೆ. ನವದೆಹಲಿಯಲ್ಲಿ. ಪ್ರಶಸ್ತಿ ಅರ್ಹತೆ ಏನಾಗ್ತದೆ, ಸಂವಿಧಾನದ 8ನೇ ಅನುಸೂಚಿಯಲ್ಲಿ ಬರುವಂತ 22 ಭಾಷೆಗಳಲ್ಲಿ ಅತ್ಯುತ್ತಮ ಸಾಹಿತ್ಯ ರಚನೆ ಕೃತಿಗಳಿಗೆ ಒಂದು ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಏನಾಗುತ್ತೆ ಅಂದರೆ ಆಯ್ಕೆ ಸಮಿತಿ ಏನಾಗುತ್ತೆ ಅಂದರೆ ಸಂವಿಧಾನದ ಒಂದು 8ನೇ ಅನುಸೂಚಿಯಲ್ಲಿ ಬರುವಂಥ 22 ಭಾಷೆಗಳನ್ನು 22 ಭಾಷೆಗಳಲ್ಲಿ ಯಾರೆಲ್ಲ ಅತ್ಯುತ್ತಮ ಸಾಧನೆ ಮಾಡಿದಾರ ಅವರನ್ನು ಗುರುತಿಸಿ, ಆ ಕೃತಿಗಳನ್ನು ಗುರುತಿಸಿ ಈ ಪ್ರಶಸ್ತಿಯನ್ನು ನೀಡುವಂಥದ್ದು. ಈ ಪ್ರಶಸ್ತಿ ಮೊತ್ತ ಎಷ್ಟಪ್ಪ ಅಂದರೆ 15 ಲಕ್ಷ ರೂಪಾಯಿ ಆಗಿರುತ್ತೆ. ಪ್ರಶಸ್ತಿ ಮತ್ತು ಪತ್ರ ಮತ್ತು ಫಲಕವನ್ನು ಈ ಒಂದು ಪ್ರಶಸ್ತಿ ಹೊಂದಿರುವಂಥದ್ದು. ನೆಕ್ಸ್ಟ್ ನೋಡೋಣ, ಸರಸ್ವತಿ ಸಮ್ಮಾನ ಪ್ರಶಸ್ತಿ ಪಡೆದಂಥ ಕನ್ನಡಿಗರಾದ್ರೆ ಕನ್ನಡ ಸಾಹಿತಿಗಳು ಯಾರಪ್ಪ ಅಂದರೆ SL ಭೈರಪ್ಪ ಅವರು 2010ರಲ್ಲಿ ಮೊದಲ ಬಾರಿಗೆ ಪಡಿತಾರೆ. ಮಂದ್ರ ಅಂತ ಒಂದು ಕೃತಿಗೆ, ಮಂದ್ರ ಅನ್ನೋ ಕೃತಿಗೆ 2010ರಲ್ಲಿ SL ಭೈರಪ್ಪ ಅವರು ಪಡಿತಾರೆ. ನೆಕ್ಸ್ಟ್ 2014ರಲ್ಲಿ ಎಂ ವೀರಪ್ಪ ಮೊಯ್ಲಿ ಅವರು
ನಮ್ಮ ಯುರಪ್ಪ ಮೊಯ್ಲಿ ಅವರು ಸಹ ಈ ಒಂದು ಪ್ರಶಸ್ತಿಯನ್ನು ಪಡೆದಿರುವಂಥದ್ದು ಶ್ರೀ ರಾಮಾಯಣ ಮಹಾನ್ವೇಷಣ ಕೃತಿಗೆ. ಹಾಗೂ ಇವರಿಗೆ ಇವರಿಗೆ ಬಾಹುಬಲಿ ಅಹಿಂಸಾ ದಿಗ್ವಿಜಯ ಮಹಾಕಾವ್ಯಕ್ಕೆ ಏನಾಗ್ತಂದ್ರೆ 2020ರ ಒಂದು ಸಾಲಿನ ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬರುವಂಥದ್ದು. 2020ರ ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದವರು ಯಾರಂತ ಕ್ವಶನ್ ಕೇಳ್ತಾನೆ. ಅದು ಯುರಪ್ಪ ಮೊಯ್ಲಿ. ಯಾವುದಂತರ ಕೃತಿ ಯಾವುದು? ಬಾಹುಬಲಿ ಅಹಿಂಸಾ ದಿಗ್ವಿಜಯ ಮಹಾಕಾವ್ಯಕ್ಕೆ ಈ ಪ್ರಶಸ್ತಿಯನ್ನು ಬಂದಿರುವಂಥದ್ದು, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಹಾಗಾದ್ರೆ ಇತ್ತೀಚೆಗೆ ಅವರು ಒಂದು ಕೃತಿ ಅಂದ್ರೆ ಆತ್ಮಚರಿತ್ರೆ ಬಿಡುಗಡೆ ಆಗಿತ್ತು. ಅದು ಯಾವುದಂದ್ರೆ ನನ್ನ ಬೊಗಸೆಯಲ್ಲಿ ಆಕಾಶ ಅನ್ನೋದು ಒಂದು ಯುರಪ್ಪ ಮೊಯ್ಲಿಯವರ ಒಂದು ಆತ್ಮಚರಿತ್ರೆ ಆಗಿರುತ್ತೆ. ಸರಸ್ವತಿ ಸಮ್ಮಾನ ಪ್ರಶಸ್ತಿ ಬಗ್ಗೆ ನಿಮಗೆಲ್ಲ ಗೊತ್ತಾಯ್ತು ಅಂತ ಅನ್ಕೊಂತೀನಿ. ನೆಕ್ಸ್ಟ್ ನೋಡೋಣ. 2022ರ ಸಾಲಿನ ವಾಸ್ತುಶಿಲ್ಪ ಕ್ಷೇತ್ರದಲ್ಲಿ ನೋಡಲು ನೊಬೆಲ್ ಪ್ರಶಸ್ತಿ ಆದಂಥ ಫ್ರಿಡ್ಜೇಕರ್ ಪ್ರಶಸ್ತಿಯನ್ನು ಏನಂತಾರೆ ವಾಸ್ತುಶಿಲ್ಪ ಕ್ಷೇತ್ರದಲ್ಲಿ ನೀಡುವಂಥ ಒಂದು ಅತ್ಯುತ್ತಮವಾದಂಥ ಪ್ರಶಸ್ತಿ ಆಗಿದೆ. ನೋಡಿ, ಈ ಒಂದು ಪ್ರಶಸ್ತಿ ಕರೆಂಟ್ ಅಫೇರ್ಸ್ನ 2022ರ ಒಂದು ಇದು ಕರೆಂಟ್ ಅಫೇರ್ಸ್ ಆಗಿರುತ್ತೆ. ಮುಂಬರುವಂಥ ಎಕ್ಸಾಮ್ಗಳಲ್ಲಿ ಎಲ್ಲ ಎಕ್ಸಾಮ್ಗಳಿಗೆ ಅಪ್ ಟು ನೀವು PUC ಹಿಡಿದು UPSC ಅವರಿಗೆ ಎಲ್ಲ ಎಕ್ಸಾಮ್ಗಳಿಗೆ ಯೂಸ್ ಆಗೋಂಥದ್ದು. ಯಾಕಂತಂದ್ರೆ ಈ ಕರೆಂಟ್ ಅಫೇರ್ಸ್ ಅಂತಂದ್ರೆ ಇದು ಕೇಳ್ತಾನೆ, ಕಂಪಲ್ಸರಿ 2 ಕ್ವಶನ್ ಕೇಳ್ತಾನೆ. ಬಟ್ ಇವತ್ತಿನ ಈ ಕ್ಲಾಸ್ ಒಳಗೆ ಪ್ರಶಸ್ತಿಗಳು ಮಾತ್ರ ಕಂಪಲ್ಸರಿ ಕೇಳ್ತಾನೆ. ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂತೀನಿ. ಯಾರೆಲ್ಲ ನನ್ನ ಚಾನಲಲ್ಲಿ ಮೊದಲ ಬಾರಿಗೆ ನೋಡ್ತಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಲೈಕ್ ಕೊಡಿ, ನಿಮಗೂ ನನಗೂ ಖುಷಿ ಆಗುತ್ತೆ ಅಂತ ಹೇಳ್ತಾ ನೋಡೋಣ. ಒಂದು ಫ್ರಿಡ್ಜೇಕರ್ ಪ್ರಶಸ್ತಿ ಬಂದಿತ್ತು. ಏನೊಂದು ಕ್ಷೇತ್ರಕ್ಕೆ ನೋಡ್ತಾರೆ ಅಂತಂದ್ರೆ ವಾಸ್ತುಶಿಲ್ಪ ಕ್ಷೇತ್ರದಲ್ಲಿ ಅತ್ಯಂತ ಗಣನೀಯ ಒಂದು ಸಾಧನೆ ಮಾಡಿದವರಿಗೆ ಒಂದು ಪ್ರಶಸ್ತಿಯನ್ನು ನೀಡುವಂಥದ್ದು. 2022ರ 51ನೇ ಆವೃತ್ತಿಯ ಫ್ರಿಡ್ಜೇಕರ್ ವಾಸ್ತುಶಿಲ್ಪ ಪ್ರಶಸ್ತಿಯನ್ನು ಘೋಷಿಸಿದ್ದು ಪಶ್ಚಿಮ ಆಫ್ರಿಕಾದ ಬುರ್ಕಿನಾ ಫಾಸೋ ದೇಶದವಾದಂಥ ಡಿ ಫ್ರಾನ್ಸಿಸ್ ಕೆರೆ ಅವರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಿರುವಂಥದ್ದು. ಪಶ್ಚಿಮ ಆಫ್ರಿಕಾದ ಒಂದು ಬುರ್ಕಿನಾ ಫಾಸೋ ದೇಶ ಅಂತ ಬರ್ತೈತೆ, ಆ ಒಂದು ದೇಶದ ಡಿ ಫ್ರಾನ್ಸಿಸ್ ಕೆರೆ ಅವರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಿರುವಂಥದ್ದು. ನೋಡೋಣ, ಡಿ ಫ್ರಾನ್ಸಿಸ್ ಕೆರೆ ಅವರು ಏನು ಮಾಡ್ತಾರಪ್ಪ ಅಂದರೆ ಬುರ್ಕಿನಾ ಫಾಸೋ ಮತ್ತು ಜರ್ಮನ್ ದೇಶದ ಪೌರತ್ವವನ್ನು ಪಡಿತಾರೆ. ಅವರು ಶಾಲೆ, ಆರೋಗ್ಯ ಸೌಲಭ್ಯ, ಮನೆ, ನಾಗರಿಕ ಕಟ್ಟಡಗಳು ಹಾಗೂ ಆಫ್ರಿಕಾದ ವಿವಿಧ ಕಟ್ಟಡಗಳ ಸುಸ್ಥಿರ ವಿನ್ಯಾಸದಲ್ಲಿ ಇವರು ಹೆಚ್ಚು ಪಾತ್ರ ವಹಿಸಿದ್ದಾರೆ. ಜೊತೆಗೆ ಜಿನೆವಾದ ಅಂತಾರಾಷ್ಟ್ರೀಯ ರೆಡ್ ಕ್ರಾಸ್ ಮ್ಯೂಸಿಯಂ ಏನೈತಲ್ರಿ, ರೆಡ್ ಕ್ರಾಸ್ ಮ್ಯೂಸಿಯಂ ಅಂತ ಕರಿತೀವಲ್ಲ, ಆ ಕಟ್ಟಡದ ವಾಸ್ತುಶಿಲ್ಪದಲ್ಲೂ ಸಹ ಇವರು ಅಂದ್ರೆ ಆ ಒಂದು ವಾಸ್ತುಶಿಲ್ಪಗಳಲ್ಲಿ ಇವರು ಸಹ ಒಬ್ಬರಾಗಿರುವಂಥದ್ದು. ಇಷ್ಟೆಲ್ಲ ಸಾಧನೆ ಮಾಡಿದಂಥ ಇವರನ್ನು ಗುರುತಿಸಿ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡೋಣ, ಫ್ರಿಡ್ಜರ್ ಪ್ರಶಸ್ತಿ ನೋಡಿದರೆ ವಿಶೇಷತೆ ಏನಂತಂದ್ರೆ ಇದು ನೊಬೆಲ್ ಸಮಾನವಾದಂಥ ವಾಸ್ತುಶಿಲ್ಪಿಗಳಿಗೆ ನೀಡುವಂಥ ಒಂದು ಪ್ರಶಸ್ತಿಯಾಗಿದ್ದು, ವಾಸ್ತುಶಿಲ್ಪದ ನೊಬೆಲ್ ಪ್ರಶಸ್ತಿ ಎನ್ನುವರು ಇದು ಏನಾಗುತ್ತೆ 60 ವರ್ಷಗಳಿಗಿಂತಲೂ ಹೆಚ್ಚು ಕಾಲ ವಾಸ್ತುಶಿಲ್ಪ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಈ ಒಂದು ಪ್ರಶಸ್ತಿಯ ಮೊತ್ತ ಎಷ್ಟಾಗಿರುತ್ತೆ ಅಂದರೆ 50 ಲಕ್ಷ ರೂಪಾಯಿ ಅಥವಾ $1,00,000 ಮೊತ್ತ ಆಗಿರುವಂಥದ್ದು. ಪ್ರಶಸ್ತಿ ಆರಂಭ ಯಾವಾಗೈತೆ ಅಂದರೆ 1979ರಲ್ಲಿ ಜೆ ಫ್ರಿಡ್ಜೇಕರ್ ಅವರು ಆರಂಭಿಸಿದ್ದು. ಫ್ರಿಡ್ಜೇಕರ್ ಅವರ ಕುಟುಂಬದವರು ಧನ ಸಹಾಯವನ್ನು ಮಾಡಿದ್ದಾರೆ ಮತ್ತು ಹಯಾತ್ ಫೌಂಡೇಶನ್ ಅವರು ಏನು ಮಾಡ್ತಾರೆ ಅಂದರೆ ಇದಕ್ಕೆ ಪ್ರಾಯೋಜಕರಾಗಿರುವಂಥದ್ದು. ಏನು ಮಾಡ್ತಾರೆ ಅಂದರೆ 1979ರಲ್ಲಿ ಜೆ ಫ್ರಿಡ್ಜೇಕರ್ ಅವರು ಈ ಒಂದು ಪ್ರಶಸ್ತಿಯನ್ನು ಆರಂಭ ಮಾಡ್ತಾರೆ. ಆ ಒಂದು ಫ್ರಿಡ್ಜೇಕರ್ ಕುಟುಂಬದವರು ಧನ ಸಹಾಯವನ್ನು ಮಾಡಿದ್ದಾರೆ. ಹಯಾತ್ ಫೌಂಡೇಶನ್ ಅವರದ್ದು ಪ್ರಾಯೋಜಕರಾಗಿರುವಂಥದ್ದು. ನೆಕ್ಸ್ಟ್ ಫ್ರಿಡ್ಜೇಕರ್ ಪ್ರಶಸ್ತಿಗೆ ಭಾಜನರಾದಂಥ ಮೊದಲ ಮತ್ತು ಏಕೈಕ ಕನ್ನಡಿಗ ಯಾರು ಅಂತ ಕ್ವಶನ್ ಕೇಳುವಂಥ ಸಾಧ್ಯತೆ ಇರುವಂಥದ್ದು. ಏಕೈಕ ಕನ್ನಡಿಗ ಯಾರಂದರೆ ಭಾರತದ ವಾಸ್ತುಶಿಲ್ಪದಂಥ ಬಾಲಕೃಷ್ಣ ದೋಷಿ ಅವರು 2018ರಲ್ಲಿ ಒಂದು ಪ್ರಶಸ್ತಿಯನ್ನು ಪಡೆಯುತ್ತಾರೆ. ಇಲ್ಲಿವರೆಗೆ ಯಾರು ಪಡೆದಿಲ್ಲ, ಇವರೇ ಏಕೈಕ ವ್ಯಕ್ತಿ. ಈವರೆಗೆ 2020ನೇ ಸಾಲಿನ ಒಂದು ಪದ್ಮಭೂಷಣ ಪ್ರಶಸ್ತಿಯನ್ನು ಅಂದರೆ ಇವರಿಗೆ ಏನಾಗುತ್ತೆ ಅಂದರೆ 2020ರ ಒಂದು ಪದ್ಮವಿಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತದೆ. ನೆಕ್ಸ್ಟ್ ಕ್ವಶನ್ ನೋಡೋಣ. CN ರಾವ್ ಅವರಿಗೆ ENI ಪ್ರಶಸ್ತಿಯನ್ನು ಕೊಡಲಾಗುತ್ತದೆ. ENI ಎನರ್ಜಿ ಪ್ರಶಸ್ತಿಯನ್ನು ಈ ವರ್ಷ 2020ರ ಒಂದು ಪ್ರಶಸ್ತಿಯನ್ನು ಕೊಡಲಾಗಿದೆ. ನೋಡೋಣ ಇದ್ರ ಬಗ್ಗೆ ಏನೈತೆ ಅಂತ. CN ರಾವ್ ಅವರಿಗೆ ENI ಎನರ್ಜಿ ಪ್ರಶಸ್ತಿಯನ್ನು ಕೊಟ್ಟಿರುವಂಥದ್ದು. ಜವಾಹರ್ಲಾಲ್ ನೆಹರು ಉನ್ನತ ವೈದ್ಯಕೀಯ ಸಂಶೋಧನಾ ಕೇಂದ್ರದ ಗೌರವಾಧ್ಯಕ್ಷರಾಗಿರುವಂಥ ಮತ್ತು ಭಾರತ ರತ್ನ ಪುರಸ್ಕೃತರಾದಂಥ ನಮ್ಮ ಖ್ಯಾತ ವಿಜ್ಞಾನಿಯಾದಂಥ CN ರಾವ್ ಅವರಿಗೆ ನವೀಕರಿಸಬಲ್ಲ ಶಕ್ತಿಯ ಸಂಶೋಧನೆಗಾಗಿ ENI ಪ್ರಶಸ್ತಿಯನ್ನು ಕೊಟ್ಟಿರುವಂಥದ್ದು. ಯಾರು ಕೊಟ್ಟಿರ್ತಾರೆ ಅಂದರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕೊಟ್ಟಿರುವಂಥದ್ದು. ನೋಡಿ, ಇಂಧನ ಕ್ಷೇತ್ರದಲ್ಲಿ ಗಣನೀಯವಾದಂಥ ಸಾಧನೆ ಮಾಡಿದವರಿಗೆ ಈ ಪ್ರಶಸ್ತಿಯನ್ನು ಕೊಡಲಾಗುತ್ತದೆ.
ನಮ್ಮ ಹೆಮ್ಮೆಯ ವಿಜ್ಞಾನಿಗಳಾದಂಥ CN ರಾವ್ ಸರ್ ಅವರು ಏನ್ ಮಾಡಿದ್ದಾರೆ ಅಂದ್ರೆ ನವೀಕರಿಸಬಲ್ಲ ಶಕ್ತಿಯ ಸಂಶೋಧನೆಗಾಗಿ ಈ ಪ್ರಶಸ್ತಿಯನ್ನ ಕೊಟ್ಟಿರುವಂತದ್ದು ಬಸವರಾಜ ಬೊಮ್ಮಾಯಿ ಅವರು ಕೊಟ್ಟಿರುವಂತದ್ದು. ರಾವ್ ಅವರು ಈ ಪ್ರಶಸ್ತಿಯನ್ನು ಪಡೆದಂತ ಏಷ್ಯಾದ ಮತ್ತು ಭಾರತದ ಮೊದಲ ವಿಜ್ಞಾನಿ ಎಂಬ ಕೀರ್ತಿಗೆ ಪಾತ್ರವಾಗಿರುವಂತದ್ದು. ಎಸ್, ಎನರ್ಜಿ ಪ್ರಶಸ್ತಿ ಬಗ್ಗೆ ನೋಡಿದರೆ ಇದನ್ನು ಇಂಧನ ಸಂಶೋಧನೆಯ ನೊಬೆಲ್ ಪ್ರಶಸ್ತಿ ಎಂದು ಪರಿಗಣಿಸಲಾಗುತ್ತದೆ. ಇಂಧನ ಕ್ಷೇತ್ರದ ಸಂಶೋಧನೆಗೆ ನೀಡುವಂತಹ ಅತ್ಯುತ್ತಮ ಒಂದು ಪ್ರಶಸ್ತಿ ಇದಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಧನ ಮತ್ತು ಪರಿಸರ ಸಂಶೋಧನಾ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿದವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಇಟಲಿಯ ಮಿಲಾನ್ ನಗರದ ಎನ್ರಿಕೋ ಫೌಂಡೇಶನ್ ನೀಡುವ ಈ ಪ್ರಶಸ್ತಿಯು ಒಟ್ಟು 1.87 ಕೋಟಿ ರೂಪಾಯಿ ನಗದು ಬಹುಮಾನವನ್ನು ಹೊಂದಿದೆ. ಅಂದ್ರೆ ಈ ಒಂದು ಪ್ರಶಸ್ತಿ ಇಂಧನ ಕ್ಷೇತ್ರದಲ್ಲಿ ಗಣನೀಯವಾಗಿರುವಂತಹ ಸಾಧನೆ ಮಾಡಿರಬೇಕು, ಮತ್ತೆ ಸಂಶೋಧನೆ ನೀಡಿರಬೇಕು, ಅತ್ಯುತ್ತಮ ಪ್ರಶಸ್ತಿ ಅಂತದ ಒಂದು ಗಣನೀಯ ಸಾಧನೆ ಮಾಡಿದವರಿಗೆ ಈ ಒಂದು ಪ್ರಶಸ್ತಿಯನ್ನ ನೀಡಲಾಗುವಂಥದ್ದು ಗಮನಿಸಬಹುದು. ಎಲ್ಲಿ ಯಾರು ನೀಡ್ತಾರೆ ಅಂದ್ರೆ ಇಟಲಿಯ ಮಿಲಾನ್ ನಗರದ ಎನ್ರಿಕೋ ಫೌಂಡೇಶನ್ ನೀಡುವಂತ ಪ್ರಶಸ್ತಿ ಆಗಿರಬಹುದು. ಕನ್ಫ್ಯೂಸ್ ಆಗ್ಬೋದು ನಿಮಗೆ, ಇಟಲಿಯ ಒಂದು ಮಿಲಾನ್ ನಗರದ ಎನ್ರಿಕೋ ಫೌಂಡೇಶನ್ ಅವರು ನೀಡೋದಾದರೆ ಬಸವರಾಜ ಬೊಮ್ಮಾಯಿ ಸರ್ ಅವರು ಯಾಕೆ ಇವರಿಗೆ ಒಂದು ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಅಂತ ಕ್ವಶನ್ ಆಗ್ಬೋದು. ಕಾರಣ ಇದೆ, 1.87 ಕೋಟಿ ರೂಪಾಯಿ ಈ ಒಂದು ಪ್ರಶಸ್ತಿಯ ಮೊತ್ತ ಆಗಿರುವಂಥದ್ದು. ಏನಾಗತ್ತಂದ್ರೆ 2021ರಲ್ಲಿ ಅಕ್ಟೋಬರ್ 14ರಂದು ಇಟಲಿ ಅಧ್ಯಕ್ಷರ ಅರಮನೆಯಲ್ಲಿ ಈ ಒಂದು ಪ್ರಶಸ್ತಿಯನ್ನು ಘೋಷಣೆ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ 2021 ಅಕ್ಟೋಬರ್ 14ರಂದು ಇಟಲಿ ಅಧ್ಯಕ್ಷರ ಒಂದು ಅರಮನೆಯಲ್ಲಿ ಏರ್ಪಡಿಸಿದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪ್ರೊಫೆಸರ್ ರಾವ್ ಅವರು ಪ್ರಶಸ್ತಿ ಸ್ವೀಕರಿಸಬೇಕಾಗತ್ತೆ. ಅಂದ್ರೆ ಆ ಒಂದು ENI ಪ್ರಶಸ್ತಿಯನ್ನು ಸ್ವೀಕರಿಸಬೇಕಾಗತ್ತೆ. ಕಾರಣ ಏನಾಗಿರ್ತಾರೆ, ಕೋವಿಡ್-19 ಕಾರಣದಿಂದ ಸಾಧ್ಯವಾಗಿರಲಿಲ್ಲ. ಆ ಒಂದು ಪ್ರಶಸ್ತಿ ಘೋಷಣೆ ಆದ ನಂತರ ಆ ಪ್ರಶಸ್ತಿ ಸ್ವೀಕರಿಸೋ ದಿನದಲ್ಲಿ ಏನಾಗುತ್ತೆ, ಆ ಸಂದರ್ಭದಲ್ಲಿ ಕೋವಿಡ್ ಬಂದಿರುತ್ತೆ, ನಮ್ಮ ಪ್ರಪಂಚಕ್ಕೆ ಕೋವಿಡ್ ಬಂದು ಲಾಕ್ಡೌನ್ ಆಗಿರುತ್ತೆ. ಅದಕ್ಕೆ ಆ ಪ್ರಶಸ್ತಿಯನ್ನ ಕೊಡಕ್ಕಾಗಿರಲಿಲ್ಲ. ಅದಕ್ಕಾಗಿ ಏನ್ ಮಾಡ್ತಾರೆ, ಹೀಗಾಗಿ ಪ್ರತಿಷ್ಠಾನದವರು ಪದಕ ಪುರಸ್ಕಾರವನ್ನು ಬೆಂಗಳೂರಿಗೆ ಏನ್ ಮಾಡ್ತಾರೆ, ಕಳಿಸಿರ್ತಾರೆ, ಅಂದ್ರೆ ಕಳಿಸಿಕೊಟ್ಟಿರ್ತಾರೆ. ಜವಾಹರ್ಲಾಲ್ ನೆಹರು ಉನ್ನತ ವೈಜ್ಞಾನಿಕ ಸಂಶೋಧನಾ ಕೇಂದ್ರದಲ್ಲಿ ಸಮಾರಂಭವನ್ನು ಏರ್ಪಡಿಸಿ ಅಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಸರ್ ಅವರು ಏನ್ ಮಾಡ್ತಾರೆ, ಇವರಿಗೆ ಒಂದು ಪ್ರಶಸ್ತಿಯನ್ನ ಪ್ರದಾನ ಮಾಡಿರುವಂತದ್ದು. ಅಂದ್ರೆ ಅವಾಗೆ ಕೊಡ್ಬೇಕಾಗಿರುತ್ತದೆ, ಅಲ್ಲಿ ಇಟಲಿ ದೇಶದೊಳಗೆ ಕೊಡ್ಬೇಕಾಗಿರುತ್ತೆ. ಕೋವಿಡ್ ಕಾರಣದಿಂದ ಅದನ್ನ ಭಾರತಕ್ಕೆ ಕಳಿಸ್ತಾರೆ. ಅಲ್ಲಿಂದ ನಮ್ಮ ಕರ್ನಾಟಕದ ಒಂದು ಜವಾಹರ್ಲಾಲ್ ನೆಹರು ಅವರ ಒಂದು ಉನ್ನತ ವೈಜ್ಞಾನಿಕ ಸಂಶೋಧನಾ ಕೇಂದ್ರದಲ್ಲಿ ಬಸವರಾಜ ಬೊಮ್ಮಾಯಿ ಅವರು CN ರಾವ್ ಅವರಿಗೆ ಈ ಒಂದು ಪ್ರಶಸ್ತಿಯನ್ನ ಕೊಡುವಂಥದ್ದು. CN ರಾವ್ ಖ್ಯಾತ ರಾಸಾಯನಿಕ ವಿಜ್ಞಾನಿ. ಇವರಿಗೆ 2000 ಸಾಲಿನ ಕರ್ನಾಟಕ ರತ್ನ ಹಾಗೂ 2014ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗಿತ್ತು. ಈ ಮೂಲಕ ಕರ್ನಾಟಕ ರತ್ನ ಪ್ರಶಸ್ತಿ ಮತ್ತು ಭಾರತ ರತ್ನ ಪ್ರಶಸ್ತಿ ಪಡೆದಂತ ಏಕೈಕ ವಿಜ್ಞಾನಿ ಎಂಬ ಕೀರ್ತಿಗೆ ಅವರು ಪಾತ್ರರಾಗಿರುವಂಥದ್ದು. ನೆಕ್ಸ್ಟ್ ನೋಡೋಣ, ENI ಪ್ರಶಸ್ತಿಯನ್ನು ನೋಡಿರಬಹುದು. ಇದು ಇಂಧನ ಕ್ಷೇತ್ರದಲ್ಲಿ ನೀಡುವಂತ ಅತ್ಯುತ್ತಮ ಪ್ರಶಸ್ತಿ ಆಗಿರುತ್ತೆ. ನೆಕ್ಸ್ಟ್ CNR ರಾವ್ಗೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಲೋಹಿಯಾ ಪ್ರಶಸ್ತಿ. ಇಲ್ಲಿ ಲೋಹಿಯಾ ಪ್ರಶಸ್ತಿ ಆಗ್ಬೇಕಾಗಿತ್ತು, ಜಸ್ಟ್ ಮಿಸ್ಟೇಕ್ ಆಗಿದೆ. ಯಾರಿಗೆ ಲೋಹಿಯಾ ಪ್ರಶಸ್ತಿಯನ್ನ ಸಿದ್ದರಾಮಯ್ಯ ಅವರಿಗೆ, ನಮ್ಮ ಮಾಜಿ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸರ್ ಅವರಿಗೆ ಈ ಒಂದು ಲೋಹಿಯಾ ಪ್ರಶಸ್ತಿಯನ್ನು ನೀಡಿರುವಂಥದ್ದು. ಸಮಾಜವಾದಿ ಚಿಂತಕರಾದಂಥ ಡಾಕ್ಟರ್ ಮನೋಹರ್ ಲೋಹಿಯಾ ಅವರ ಜನ್ಮದಿನದ ಅಂಗವಾಗಿ ಭಾರತದ ಯಾತ್ರಾ ಕೇಂದ್ರದಿಂದ 2022 ಸಾಲಿನ ಒಂದು ರಾಮ್ ಮನೋಹರ್ ಲೋಹಿಯಾ ಪ್ರಶಸ್ತಿಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ 2022 ಮಾರ್ಚ್ 23ರಂದು ಚಿತ್ರಕಲಾ ಪರಿಷತ್ನಲ್ಲಿ ಪ್ರದಾನ ಮಾಡಲಾಗಿದೆ. ಚಿತ್ರಕಲಾ ಪರಿಷತ್ನಲ್ಲಿ ಈ ಒಂದು ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗಿದೆ. ಸಮಾಜವಾದಿ ಚಿಂತಕ ರಾಮ್ ಮನೋಹರ್ ಲೋಹಿಯಾ ಅವರ ಒಂದು ಪ್ರಶಸ್ತಿಯನ್ನ ನಮ್ಮ ಸಿದ್ದರಾಮಯ್ಯ ಅವರಿಗೆ ನೀಡಿರುವಂಥದ್ದು. ಪ್ರಶಸ್ತಿಯು 25,000 ರೂಪಾಯಿ ನಗದು ಫಲಕ ಮತ್ತು ಫಲತಾಂಬೂಲಗಳನ್ನು ಒಳಗೊಂಡಿರುತ್ತದೆ. ಸಿದ್ದರಾಮಯ್ಯನವರು ಏನಾಗಿದ್ದಾರೆ, ನಮ್ಮ ಸಿದ್ದರಾಮಯ್ಯ ಸರ್ ಅವರು ರಾಜ್ಯದ 22ನೇ ಮುಖ್ಯಮಂತ್ರಿಯಾಗಿ 2013ರಿಂದ 2018ರವರೆಗೆ ಕಾರ್ಯನಿರ್ವಹಿಸಿರುವಂಥದ್ದು. ನೆಕ್ಸ್ಟ್ ರಾಮ್ ಮನೋಹರ್ ಲೋಹಿಯಾ ಇವರು ಸಮಾಜವಾದಿ ರಾಜಕೀಯ ನಾಯಕರಾಗಿದ್ದರು. ಇವರು ಗಾಂಧೀಜಿಯವರ ಸಾಮಾಜಿಕ ಆರ್ಥಿಕ ಸಿದ್ಧಾಂತವನ್ನು ಬಿಂಬಿಸುವ ಭಾರತದಲ್ಲಿ ಉಪ್ಪಿನ ತೆರಿಗೆ ವಿಷಯದ ಮೇಲೆ ಇವರು PhD ಮಾಡಿರ್ತಾರೆ. ಸಮಾಜದ ಒಂದು ಸಮಾಜವಾದಿ ರಾಜಕೀಯ ನಾಯಕರು ಇವರಾಗಿರ್ತಾರೆ. ಇದೊಂದು ಪ್ರಶಸ್ತಿಯನ್ನ ನಮ್ಮ ಸಿದ್ದರಾಮಯ್ಯ ಅವರಿಗೆ ಕೊಟ್ಟಿರುವಂಥದ್ದು ನಾವು ಗಮನಿಸಬಹುದು. ಈ ವರ್ಷದ 2022 ಸಾಲಿನ ಒಂದು ರಾಮ್ ಮನೋಹರ ಲೋಹಿಯಾ ಪ್ರಶಸ್ತಿಯನ್ನು ಯಾರಿಗೆ ಕೊಟ್ಟಿರೋದು ಅಂದರೆ ಮಾಜಿ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸರ್ ಅವರಿಗೆ ಕೊಟ್ಟಿರುವಂಥದ್ದು ನಾವು ಗಮನಿಸಬೇಕಾಗತ್ತೆ. ಸ್ನೇಹಿತರೆ, ಇಲ್ಲಿವರೆಗೂ ಈ ಒಂದು ಪ್ರಶಸ್ತಿ ಬಗ್ಗೆ ಆಯಿತು. ಇನ್ನು ನಾಳೆ ನಾನು ಮತ್ತೆ ಪ್ರಶಸ್ತಿಯನ್ನು ಬಿಟ್ಟು ಮಾರ್ಚ್ನಿಂದ ಈ ಒಂದು ಏಪ್ರಿಲ್ವರೆಗೆ ದಿನಗಳು ಬರ್ತವೆ, ಇಂಪಾರ್ಟೆಂಟ್ ದಿನಗಳಾಗಿರ್ಬೋದು. ಮತ್ತೆ ವಿಶ್ವ ಸುಂದರಿ ಅಂತ ಬಂದೈತೆ, ವಿಶ್ವ ಸುಂದರಿ ಬಗ್ಗೆ ಒಂದಿಷ್ಟು ಮಾಹಿತಿ ನೋಡೋಣ. ಮತ್ತೆ ICC ಮಹಿಳಾ ವಿಶ್ವಕಪ್ ಕ್ರಿಕೆಟ್ ಸಹ ಗೆದ್ದಿರುವಂಥದ್ದು. ಒಂದಿಷ್ಟು ಪ್ರಚಲಿತ ಘಟನೆ, ಕರೆಂಟ್ ಅಫೇರ್ಸ್ ನಾನು ಒಂದು ಮಾರ್ಚ್ನಿಂದ ಏಪ್ರಿಲ್ ಇಲ್ಲಿವರೆಗೆ ನಡೆದಂಥ ಪ್ರಚಲಿತ ಘಟನೆ, ಮೋಸ್ಟ್ ಇಂಪಾರ್ಟೆಂಟ್ ಆದಂಥ ಕ್ವಶನ್, ಕರೆಂಟ್ ಅಫೇರ್ಸ್ ಅನ್ನ ಬಹಳ ಇಂಪಾರ್ಟೆಂಟ್ ಇರುವಂಥ ಕ್ವಶನ್ ಒಂದು
ಕರೆಂಟ್ ಅಫೇರ್ಸ್ನ ನಾನು ನಿಮ್ಮ ಮುಂದೆ ತಂದು ಕೊಡ್ತೀನಿ. ಮುಂಬರುವಂಥ ದಿನಮಾನಗಳಲ್ಲಿ ಬೇರೆ ಬೇರೆ ಕರೆಂಟ್ ಅಫೇರ್ಸನ್ನು ಕಂಟಿನ್ಯೂ ಮಾಡ್ಕೊತ ಹೋಗೋಣ ಅಂತ ಹೇಳ್ತಾ, ಎಸ್, ಇಲ್ಲಿವರೆಗೆ ನನ್ನ ಕ್ಲಾಸ್ ಕೇಳಿದ ನಿಮಗೆಲ್ಲರೂ ಧನ್ಯವಾದಗಳು. ನಿಮಗೊಂದು ಕ್ವಶನ್ ಏನಪ್ಪ ಅಂತಂದರೆ, ಕರ್ನಾಟಕದ ಒಂದು ಕ್ವಶನ್ ಭಾಳ ಒಂದು ಕ್ವಶನ್ ಕೇಳ್ತೀನಿ, ನೀವು ನಮಗೆ ಕಾಮೆಂಟ್ ಬಾಕ್ಸಲ್ಲಿ ಹೇಳ್ಬೇಕಾಗತ್ತೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಭತ್ತ ಬೆಳೆಯುವಂಥ ಜಿಲ್ಲೆ ಯಾವುದು ಅಂತ ಕ್ವಶನ್ ಕೇಳ್ತಿದ್ದೀನಿ ನಿಮಗೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಭತ್ತ ಬೆಳೆಯುವ ಜಿಲ್ಲೆ ಯಾವುದು? ಎಸ್, ಈ ಕ್ವಶನ್ಗೆ ಆನ್ಸರ್ ಮಾಡಿ ಅಂತ ಹೇಳ್ತಾ, ಎಸ್ ಸ್ನೇಹಿತರೆ, ಮುಂಬರುವ ದಿನಗಳಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.